ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಆಗಸ್ಟ್ ತಿಂಗಳ 9ನೇ ತಾರೀಕು ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಈ ಶುಕ್ರವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ದಕ್ಷಿಣಾಯನೆ, ವರ್ಷ ಋತು, ಶ್ರಾವಣ ಮಾಸ, ಶುಕ್ಲ ಪಕ್ಷದ ಪಂಚಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 11:29 ಇರಲಿದೆ. ಈ ದಿನದ ನಕ್ಷತ್ರ ಹಸ್ತ ನಕ್ಷತ್ರ. ಇದು ಈ ದಿನ ರಾತ್ರಿ 12:27 ಇರಲಿದೆ. ನಂತರ ಚಿತ್ತ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವ ಕರ್ಣ ಭವ. ಇದು ಈ ದಿನ ಮಧ್ಯಾಹ್ನ 1:57 ಇರಲಿದೆ. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಸಿದ್ಧಿಯೋಗ. ಇದು ಈ ದಿನ ಮಧ್ಯಾಹ್ನ 1:44 ಇರಲಿದೆ. ನಂತರ ಸಾಧ್ಯ ಯೋಗ ಆರಂಭ ಆಗುತ್ತೆ. ದಿಕ್ಷೂಲೆ ಈ ದಿನ ಪಶ್ಚಿಮ ದಿಕ್ಕು. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕರ್ಕಾಟಕ, ಚಂದ್ರ ಇರುವಂಥ ರಾಶಿ ಕನ್ಯಾ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:54 ಮಧ್ಯಾಹ್ನ 12:28 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 7:46 ಬೆಳಿಗ್ಗೆ 9:20 ಇನ್ನು ಯಮಗಂಡ ಕಾಲ ಈ ದಿನ ಅಪರಾಹ್ನ 3:37 ಸಂಜೆ 5:11 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:26 ಬೆಳಿಗ್ಗೆ 9:20 ಇನ್ನು ಮಧ್ಯಾಹ್ನ 12:50 ಮಧ್ಯಾಹ್ನ 1:46 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:59 ಮಧ್ಯಾಹ್ನ 12:52 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 7:56 ರಾತ್ರಿ 9:44 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:05 ಸೂರ್ಯಾಸ್ತ ಸಂಜೆ 6:45. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಕನ್ಯಾ, ವೃಶ್ಚಿಕ, ಧನಸ್ಸು ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಶುಕ್ರ. ಶುಕ್ರ ಅಂತ ಹೇಳಿದ್ರೆ ಪ್ರೀತಿಗೆ, ಪ್ರೇಮಕ್ಕೆ ಕಾರಕನಾಗಿರುವಂಥವನು. ಹಾಗೆ ಮನರಂಜನೆಗಾಗಲಿ, ಸೌಂದರ್ಯಕ್ಕಾಗಲಿ, ಆಡಂಬರಕ್ಕೆ, ಇನ್ನು ನೃತ್ಯ, ಸಂಗೀತ, ವಿವಾಹ, ಫಲವತ್ತತೆ, ಮನೆ, ವಾಹನ ಎಲ್ಲದಕ್ಕೂ ಕೂಡ ಕಾರಕನಾಗಿರುವಂಥವನು ಶುಕ್ರ. ಹಾಗಾಗಿ ಈ ದಿನ ಶುಕ್ರವಾರ, ಆಡಿ ಶುಕ್ರವಾರ, ಲಕ್ಷ್ಮೀ ಪೂಜೆ ನಡೆಯುವಂಥ ಒಂದು ವಿಶೇಷ ದಿನ. ಹಾಗಾಗಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಈ ದಿನ ಲಾಭ ಇದೆ, ಉತ್ಸಾಹ ಇದೆ, ಅನುಕೂಲ ಇದೆ. ಹಾಗೆ ಈ ದಿನ ಇರುವಂಥ ಗುರು ಹೊರದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 10:18 ಬೆಳಿಗ್ಗೆ 11:22
ಇನ್ನು ಸಂಜೆ 5 ಗಂಟೆ 42 ನಿಮಿಷದಿಂದ ಸಂಜೆ 6 ಗಂಟೆ 46 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 25 ನಿಮಿಷದಿಂದ ರಾತ್ರಿ 1 ಗಂಟೆ 22 ನಿಮಿಷದವರೆಗೆ ಗುರುಹೋರ ಇರುವಂತಹ ಸಮಯ. ಈ ದಿನ ಬೆಳಿಗ್ಗೆ ಗುರುಹೋರ ರಾಹುಕಾಲದಲ್ಲಿರೋದ್ರಿಂದ ಆ ಸಂದರ್ಭದಲ್ಲಿ ಯಾವುದೇ ಶುಭ ಕೆಲಸಗಳನ್ನು ಆರಂಭ ಮಾಡಬೇಡಿ. ಇನ್ನು ಈ ದಿನ ಇರುವಂತಹ ಶನಿಹೋರ ಬಹಳ ಚೆನ್ನಾಗಿದೆ, ಹೈಲಿ ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೆ, ಗ್ರಾನೈಟ್ಸ್ ವ್ಯಾಪಾರಿಗಳಿಗೆ ಈ ದಿನ ತುಂಬ ಅನುಕೂಲ ಇದೆ. ಹಾಗೆ ಈ ನ್ಯಾಯಾಲಯದಲ್ಲಿ ಯಾವುದೇ ಪ್ರಕರಣಗಳಿದ್ರೂ ಕೂಡ ಅದನ್ನ ನೀವು ಅನುಸರಣೆ ಮಾಡಲಿಕ್ಕೂ ಕೂಡ ಈ ದಿನ ಶನಿಹೋರದಲ್ಲಿ ಉತ್ತಮ ಅವಕಾಶಗಳು ಇರುತ್ತೆ. ಇದು ಈ ದಿನ ಬೆಳಿಗ್ಗೆ 9 ಗಂಟೆ 15 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 18 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 39 ನಿಮಿಷದಿಂದ ಸಂಜೆ 5 ಗಂಟೆ 42 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 28 ನಿಮಿಷದಿಂದ ರಾತ್ರಿ 12 ಗಂಟೆ 25 ನಿಮಿಷದವರೆಗೆ ಶನಿಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂತಹ ಚಂದ್ರಹೋರ ಕೂಡ ಬಹಳ ಚೆನ್ನಾಗಿದೆ. ಅದರಲ್ಲೂ ಈ ದ್ರವ ಪದಾರ್ಥಗಳಾದಂಥ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿಗಳನ್ನು ಮಾರಾಟ ಮಾಡುವಂಥವ್ರಿಗೆ ಅಥವಾ ಖರೀದಿ ಮಾಡುವಂಥವ್ರಿಗೂ ಕೂಡ ತುಂಬ ಅನುಕೂಲತೆಗಳು ಇರುತ್ತೆ ಈ ದಿನ ಚಂದ್ರಹೋರದಲ್ಲಿ. ಹಾಗಾಗಿ ಚಂದ್ರಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 11 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 15 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 35 ನಿಮಿಷದಿಂದ ಅಪರಾಹ್ನ 4 ಗಂಟೆ 39 ನಿಮಿಷದವರೆಗೆ, ಹಾಗೆ ರಾತ್ರಿ 10 ಗಂಟೆ 32 ನಿಮಿಷದಿಂದ ರಾತ್ರಿ 11 ಗಂಟೆ 28 ನಿಮಿಷದವರೆಗೆ ಚಂದ್ರಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂತಹ ರವಿಹೋರ ಮಾತ್ರ ಸ್ವಲ್ಪ ಅನಾನುಕೂಲಕರವಾಗಿರುವಂಥದ್ದು, ಅನ್ಫೇವರಬಲ್ ಆಗಿ ಇರುತ್ತೆ. ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ, ರಾಜಕಾರಣಿಗಳಿಗೆ ಅಷ್ಟೊಂದು ಒಳ್ಳೆಯ ಅವಕಾಶ ಇಲ್ಲ ಈ ದಿನ ಇರುವಂಥ ರವಿಹೋರದಲ್ಲಿ. ಇನ್ನು ನೀವು ಯಾವುದೇ ರೀತಿಯ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಇಲಾಖೆಗಳನ್ನು ಭೇಟಿ ಮಾಡುವಂಥದ್ದು, ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು, ಗಣ್ಯರನ್ನು ಭೇಟಿ ಮಾಡಬೇಕು ಅನ್ನುವಂಥ ವಿಚಾರವನ್ನು ಆದಷ್ಟು ರವಿಹೋರದಲ್ಲಿ ಮಾಡಬೇಡಿ, ಅಷ್ಟೊಂದು ಒಳ್ಳೆಯ ಫಲ ಸಿಕ್ಕಲ್ಲ. ಹಾಗಾಗಿ ರವಿಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 5 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 5 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 25 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 28 ನಿಮಿಷದವರೆಗೆ. ಇನ್ನು ರಾತ್ರಿ 7 ಗಂಟೆ 42 ನಿಮಿಷದಿಂದ ರಾತ್ರಿ 8 ಗಂಟೆ 39 ನಿಮಿಷದವರೆಗೆ ರವಿಹೋರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದು ಅಂತ ತಿಳ್ಕೊಳ್ಳಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಒಳ್ಳೆಯ ಕೆಲಸಕ್ಕೆ ಒಳ್ಳೆಯ ಫಲ ಬಹಳ ಬೇಗ ನಿಮಗೆ ಬರುವಂಥದ್ದಾಗತ್ತೆ. ನಿಮ್ಮ ಕೆಲಸ ಕಾರ್ಯಗಳು ಫಲಪ್ರದವಾಗುತ್ತೆ. ಹಾಗೆ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಯಾಕೆಂದ್ರೆ ಈ ದಿನ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ಇರುವಂತಹ ದಿನ. ಈ ಒಂದು ಶ್ರಾವಣ ಮಾಸದ ಆರಂಭದ ಹಬ್ಬ ಅಂತ ಹೇಳಿದ್ರೆ ಇದು ನಾಗರ ಪಂಚಮಿ ಹಬ್ಬ. ಇದು ಇಡೀ ನಾಡಿಗೆ ಒಂದು ದೊಡ್ಡದಾದ ಹಬ್ಬ ಅನ್ನುವಂಥದ್ದು ಜನಮಾನಸದಲ್ಲಿ ಇರುವಂಥದ್ದು. ಪುರಾಣಗಳಲ್ಲಿಯೂ ಕೂಡ ಈ ನಾಗರ ಪಂಚಮಿಯ ಬಗ್ಗೆ ತುಂಬಾ ಉಲ್ಲೇಖಗಳು ಇರುವಂಥದ್ದು. ಅದರಲ್ಲೂ ಪರಶುರಾಮ ಸೃಷ್ಟಿಯ ವಿಶೇಷ ಹಬ್ಬ ಅನ್ನುವಂಥ ಒಂದು ಔಚಿತ್ಯ ಕೂಡ ಇದೆ. ಹಾಗಾಗಿನೇ ಈ ನಾಗಾರಾಧನೆ ಜಗತ್ತಿನ ಇತಿಹಾಸದಲ್ಲೇ ಅತ್ಯಂತ ಪ್ರಾಚೀನವಾಗಿ ಇರುವಂಥದ್ದು. ನೀವು ಯಾವುದೇ ದೇವಾಲಯಗಳಲ್ಲಿ ನೋಡಿದ್ರೂ ಕೂಡ ಈ ನಾಗನ ಸಂಕೇತ ಅನ್ನುವಂಥದ್ದು ಇದ್ದೇ ಇರುತ್ತೆ. ಅದರಲ್ಲೂ ಈ ಗ್ರಾಮೀಣ ಜನತೆಯ ನಂಬಿಕೆಯಾಗಿ ಉಳ್ಕೊಂಡಿರುವಂಥದ್ದು ಈ ನಾಗಾರಾಧನೆ ಅಥವಾ ಈ ನಾಗರ ಪಂಚಮಿ. ಹಾಗಾಗಿ ನಾಗರ ಪಂಚಮಿಯ ದಿನ ನಾಗ ದೇವತೆಗಳಿಗೆ ತನಿ ಎರೆಯುವಂಥದ್ದು, ಅಂದ್ರೆ ಹಾಲು ತುಪ್ಪವನ್ನ ಎರೆಯುವಂಥದ್ದು ಕೂಡ ಇದೆ. ಯಾಕೆಂದ್ರೆ ಇದು ಒಂದು ಆರಾಧನೆಯ ಕ್ರಮ. ಇದು ಜೊತೆಗೆ ಈ ನಾಗಾರಾಧನೆ ಅನ್ನುವಂಥದ್ದು ಒಂದು ಅರ್ಥದಲ್ಲಿ ಪ್ರಕೃತಿಯ ಆರಾಧನೆ ಕೂಡ ಹೌದು ಅನ್ನುವಂಥದ್ದು ಕೂಡ ಇದೆ. ವೇದಗಳ ಕಾಲದಿಂದಲೂ ಕೂಡ ಪ್ರಸ್ತುತದಲ್ಲಿದೆ ಅನ್ನುವಂಥದ್ದು. ಹಾಗೆ ಈ ನಾಗನನ್ನ ಅಗಣಿತ ಮಹಿಮೆಯ ಶಕ್ತಿ ಅಂತ ಹೇಳಿ ಪುರಾಣಗಳಲ್ಲೂ ಕೂಡ ಉಲ್ಲೇಖಿಸಿರುವಂಥದ್ದು ಇದೆ. ಸರ್ಪ ಸೂಕ್ತಗಳ ವರ್ಣನೆ ಕೂಡ ಇರುವಂಥದ್ದು. ಹಾಗಾಗಿ ಅನಾದಿ ಕಾಲದಿಂದಲೂ ಕೂಡ ನಾಗದೇವರ ಬಗ್ಗೆ ಭಯ ಭಕ್ತಿಯನ್ನ ನಾವು ಪ್ರಕಟ ಮಾಡ್ತಾ ಬಂದಿದ್ದೇವೆ ಅನ್ನುವಂಥದ್ದು. ಜೊತೆಗೆ ಈ ಪ್ರಾಚೀನ ಕಾಲದ ದೇವಾಲಯಗಳಲ್ಲೂ ಕೂಡ ನಾಗಬಂಧದ ಸುಂದರ ದೃಶ್ಯಗಳು ಕೂಡ ಇದೆ. ಹಾಗಾಗಿ ನಮ್ಮ ದೇವರ ಪ್ರಭಾವಳಿಯಲ್ಲಾಗ್ಲಿ, ಆರತಿ ತಟ್ಟೆಯಲ್ಲಾಗ್ಲಿ, ಉದ್ಧರಣೆಯಲ್ಲಾಗ್ಲಿ, ಗರ್ಭಗೃಹದಲ್ಲಿ ಮಾಡಿದಂತಹ ಆಧಾರದ ಲೋಹದ ಆಕೃತಿಗಳಲ್ಲಾಗ್ಲಿ, ಇನ್ನು ದೇವರ ಶಿರೋಭಾಗದಲ್ಲಾಗ್ಲಿ ಎಲ್ಲದರಲ್ಲೂ ಕೂಡ ನಾವು ಈ ನಾಗ ಸಂಕೇತಗಳನ್ನ ನೋಡಬಹುದು. ಇಲ್ಲಿ
ಆಡು ಮಾತಿನಲ್ಲಿ ಹೇಳೋದಾದ್ರೆ, ವಿಧಿಯ ಆಟದಂತೆ ಈ ನಾಗಗಳು ಭೂಮಿಯಿಂದ ತಮ್ಮ ವಾಸ್ತವ್ಯದ ಸ್ಥಾನವನ್ನು ಬದಲಾಯಿಸಿಕೊಂಡು ಅನುಗ್ರಹ ಪಡೆದಂತಹ ಒಂದು ದಿನ ಈ ಪಂಚಮಿಯ ದಿನ ಅಂತ ಹೇಳ್ತಾರೆ. ಹಾಗಾಗಿ ಪ್ರತಿ ತಿಂಗಳ ಶುಕ್ಲ ಪಂಚಮಿ ಏನಿದೆ, ಈ ದಿನ ನಾಗರ ಪೂಜೆಗೆ ಹೇಳಿ ಮಾಡಿಸಿದಂತಹ ದಿನ. ಅದರಲ್ಲೂ ಈ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ಅಂತ ಹೇಳಿದ್ರೆ ನಾಗಾರಾಧನೆಗೆ ಅತ್ಯಂತ ಸೂಕ್ತವಾಗಿರುವಂತಹ ದಿನ ಅನ್ನುವಂಥ ವಿಚಾರವನ್ನ ಸ್ಕಾಂದ ಪುರಾಣ ಕೂಡ ತಿಳಿಸ್ತಾ ಇದೆ. ಇಲ್ಲಿ ನಾಗರಿಗೆ ತನಿ ಎರೆಯುವಂಥದ್ದು ಅಂದ್ರೆ ನಾಗನಿಗೆ ತಂಪನ್ನ ಎರೆಯುವಂತಹ ಒಂದು ಹಬ್ಬ. ಇಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳಿರುತ್ತೆ, ಪಂಚಾಮೃತ ಇದೆ, ಶಿರಿಯಾಳ ಅಭಿಷೇಕ ಇರುತ್ತೆ, ಹಾಲಿನ ಅಭಿಷೇಕ ಇರುತ್ತೆ. ಹಾಗೆ ಈ ದಿನ ಅರಿಶಿನ ಬಣ್ಣದಿಂದ ಮಾಡಿರುವಂತಹ ನಾಗ ಪ್ರತಿಮೆಗಳಿಗೆ ಹಾಲನ್ನೆರೆಯುವಂಥದ್ದು ಕೂಡ ಇದೆ. ಇಲ್ಲಿ ವಿಶೇಷವಾಗಿ ಅರಿಶಿನದ ಎಲೆಯಲ್ಲೇ ಮಾಡಿದಂತಹ ಭಕ್ಷ್ಯವನ್ನ ತಯಾರಿಸುವಂಥದ್ದು ಕೂಡ ಇದೆ. ಆದರೆ ಈ ನಾಗಬನದಲ್ಲಿ ಅಥವಾ ಈ ನಾಗ ಸನ್ನಿಧಿಯಲ್ಲಿ ಈ ದಿನ ಪ್ರಾರ್ಥನಾ ಪೂರ್ವಕವಾದಂತಹ ಭಕ್ತಿಪೂರ್ವಕವಾದಂತಹ ಪೂಜೆಗಳು ನಡೆಯುತ್ತೆ. ಹಾಗೆ ಯಾರಿಗಾದರೂ ನಾಗದೋಷ ಇದ್ರೆ, ಕಾಳ ಸರ್ಪ ದೋಷ ಅನ್ನುವಂಥದ್ದು ಇದ್ರೆ, ಇನ್ನು ಸಂತಾನದ ಸಮಸ್ಯೆಯನ್ನ ಅನುಭವಿಸ್ತಾ ಇರುವಂಥವರು ಈ ದಿನದ ಪೂಜೆಯನ್ನು ಬಹಳ ವಿಶೇಷ ರೀತಿಯಲ್ಲಿ ಮಾಡುವಂಥದ್ದು ಕೂಡ ಇದೆ. ಇನ್ನು ಈ ದಿನ ಕೆಲವೊಂದು ಪೂಜಾ ವಿಧಿವಿಧಾನಗಳನ್ನ ಅನುಸರಣೆ ಮಾಡಿದ್ರೆ ನಾಗದೋಷಗಳು ಬರಲ್ಲ ಅನ್ನುವಂಥದ್ದು ಇದೆ. ಆದರೆ ಕೆಲವು ವಿಚಾರಗಳನ್ನೇನಾದರೂ ಈ ದಿನ ಅನುಸರಣೆ ಮಾಡಿದ್ರೆ ಅಂಥವ್ರಿಗೆ ನಾಗದೋಷ ಬರುತ್ತೆ. ಅದು ಬಹಳ ದಿನಗಳವರೆಗೆ ಕಾಡುವಂಥದ್ದು, ಅಷ್ಟು ಬೇಗ ಈ ದೋಷ ಹೋಗಲ್ಲ. ಹಾಗಾಗಿ ಆ ದೋಷ ಪರಿಹಾರಾರ್ಥವಾಗಿ ಮತ್ತೊಂದು ನಾಗರ ಪೂಜೆಯನ್ನು ಮಾಡಬೇಕು ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ರಿಂದಲೇ ಈ ದಿನ ಮನೆಯಲ್ಲಾಗ್ಲಿ ಅಥವಾ ಮನೆಯ ಹೊರಗೆ ಹುತ್ತದಲ್ಲಾಗ್ಲಿ ಅಥವಾ ನಾಗರ ಕಲ್ಲಿಗಾಗ್ಲಿ ನೀವು ತನಿ ಎರೆಯುವಂತಹ ಸಂದರ್ಭದಲ್ಲಿ ಕೆಲವೊಂದು ತಪ್ಪುಗಳನ್ನು ಮಾಡಬಾರದು ಅನ್ನುವಂಥದ್ದನ್ನ ನಮ್ಮ ಹಿರಿಯರು ತಿಳಿಸ್ತಾ ಇದ್ದಾರೆ. ಅದನ್ನ ನೀವು ಚಾಚು ತಪ್ಪದಂತೆ ಅನುಸರಣೆ ಮಾಡುವಂಥದ್ದು ನೀವು ಈ ನಾಗ ದೋಷದಿಂದ ಪರಿಹಾರ ಮಾಡಿಕೊಳ್ಳಿಕ್ಕೂ ಕೂಡ ಕಾರಣವಾಗುತ್ತೆ. ಇಲ್ಲಿ ನಾವು ಈ ದಿನ ಮನೆಯಲ್ಲಿ ಮಾಡುವಂತಹ ಅಡಿಗೆ ಪದಾರ್ಥಗಳಲ್ಲಿ ಹರಿಯುವುದಾಗ್ಲಿ, ಮುರಿಯೋದಾಗ್ಲಿ ಅಥವಾ ಕರಿಯುವಂಥದ್ದನ್ನಾಗ್ಲಿ ಮಾಡಬಾರದು. ಎಣ್ಣೆಯಿಂದ ಕರಿದ ಪದಾರ್ಥಗಳನ್ನ ಈ ದಿನ ನೈವೇದ್ಯಕ್ಕೆ ಇಡುವಂಥದ್ದಾಗ್ಲಿ ಅಥವಾ ನಾವು ಪ್ರಸಾದವಾಗಿ ಸ್ವೀಕರಿಸುವಂಥದ್ದಕ್ಕಾಗ್ಲಿ ಬಳಸಬಾರದು ಅನ್ನುವಂಥದ್ದು ಇದೆ. ಇನ್ನು ಚಪಾತಿ, ರೊಟ್ಟಿ, ಹೋಳಿಗೆ ಇಂಥ ಹರಿಯುವಂತಹ ಒಂದು ಪದಾರ್ಥಗಳನ್ನಾಗ್ಲಿ ಅಥವಾ ಮುರಿಯುವಂತಹ ಪದಾರ್ಥಗಳೇನಾದರೂ ಇದ್ರೆ ಅಂದ್ರೆ ಗಟ್ಟಿ ಪದಾರ್ಥಗಳೇನಾದರೂ ಇದ್ರೆ ಅಥವಾ ಎಣ್ಣೆಯಲ್ಲಿ ಕರಿಯುವಂಥದ್ದು ಅಥವಾ ಈ ಸಾಸಿವೆಯಿಂದ ಮೆಣಸಿನಕಾಯಿಯಿಂದ ಒಗ್ಗರಣೆಯನ್ನು ಹಾಕುವಂತಹ ವಿಚಾರಗಳೇನಿದೆ ಇದನ್ನು ಕೂಡ ಈ ದಿನ ಮಾಡಬಾರದು. ಹಾಗಾಗಿ ಸಾತ್ವಿಕ ಆಹಾರ ಇರಬೇಕು. ತರಕಾರಿ, ಹಣ್ಣುಗಳು ಈ ದಿನ ಬಳಸಬಹುದು. ಹಾಗೆ ಹಬೆಯಿಂದ ಮಾಡಿದಂತಹ ತಿಂಡಿ ತೀರ್ಥಗಳನ್ನ ಈ ದಿನ ನೈವೇದ್ಯಕ್ಕೆ ಇಟ್ಟು ಅದನ್ನು ಉಪಯೋಗಿಸಬಹುದು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಈ ದಿನ ಕಬ್ಬಿಣದ ಹೆಂಚಿನ ಮೇಲೆ ಯಾವುದೇ ರೊಟ್ಟಿ, ಚಪಾತಿ ಇತ್ಯಾದಿಗಳನ್ನ ಬೇಯಿಸಬಾರದು. ಹಾಗೆ ಈ ದಿನ ಕರಿದ ಕಡುಬನ್ನು ಕೂಡ ಮಾಡಬಾರದು. ಇನ್ನು ಈ ದಿನ ಕೆಲವರು ತರಕಾರಿಯನ್ನು ಕೂಡ ಹೆಚ್ಚಲ್ಲ, ಏಕೆಂದ್ರೆ ಅದನ್ನ ಕತ್ತರಿಸಿದಂತಾಗತ್ತೆ ಅನ್ನುವಂಥ ವಿಚಾರ. ಇನ್ನು ಪಡವಲಕಾಯಿ ಆಗ್ಲಿ, ಶಾವಿಗೆ ನೂಡಲ್ಸ್ ಅನ್ನಾಗ್ಲಿ ಈ ದಿನ ಉಪಯೋಗಿಸಬಾರದು ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಈರುಳ್ಳಿ, ಬೆಳ್ಳುಳ್ಳಿ ಈ ಮಸಾಲೆಯುಕ್ತ ಅಡಿಗೆಗಳನ್ನು ಕೂಡ ಮಾಡಬಾರದು. ಇನ್ನು ಈ ದಿನ ಹಸಿ ಹಾಲನ್ನ ಮತ್ತೆ ಶುದ್ಧವಾದ ತುಪ್ಪವನ್ನ ಈ ದಿನ ಬಳಸಬೇಕು ಅನ್ನುವಂಥದ್ದು. ಹಾಗೆ ಕೆಲವರು ಸರ್ಪ ಯೋನಿಯಲ್ಲಿ ಹುಟ್ಟಿರ್ತಾರೆ. ನಾವು ಈ ಜಾತಕವನ್ನು ಪರಿಶೀಲನೆ ಮಾಡಿ ಹೇಳುವಂತಹ ಸಂದರ್ಭದಲ್ಲಿ ಅವರ ನಾಡಿ, ಯೋನಿ, ಗಣ ಇತ್ಯಾದಿಗಳನ್ನ ಹೇಳುವಾಗ ಈ ಸರ್ಪ ಯೋನಿಯಲ್ಲಿ ಯಾರಾದರೂ ಹುಟ್ಟಿದೆ ಅನ್ನುವಂಥ ವಿಚಾರವನ್ನ ತಿಳಿಸಿದ್ರೆ ಅವರಂತೂ ಈ ದಿನ ನಾಗನ ದರ್ಶನ ಮಾಡಬೇಕು, ನಾಗರಿಗೆ ಪೂಜೆಯನ್ನ ಮಾಡಲೇಬೇಕು ಅನ್ನುವಂಥ ಒಂದು ವಿಚಾರ ಇದೆ. ನಾವು ವಾಸವಾಗಿರುವಂತಹ ಈ ಭೂಮಿಯನ್ನ ಹೊತ್ತಂತಹ ದಿವ್ಯ ಶಕ್ತಿಯೇ ಆದಿಶೇಷ ಅಂತ ಹೇಳ್ತಾರೆ. ಹಾಗಾಗಿ ಈ ದಿನ ಮಣ್ಣನ್ನ ಅಗೆಯುವಂತಹ ಕೆಲಸ ಆಗ್ಲಿ, ಮಣ್ಣನ್ನ ಕಡೆಯುವಂತಹ ಕೆಲಸವನ್ನಾಗ್ಲಿ ಮಾಡಬಾರ್ದು. ಇನ್ನು ಸಾಸಿವೆ, ಪಡವಲಕಾಯಿ ಈ ದಿನ ಬಳಸೋ ಹಾಗಿಲ್ಲ. ಈಗಾಗಲೇ ಹೇಳಿದಾಗೆ ಶಾವಿಗೆಯನ್ನು ಕೂಡ ಕೆಲವರು ನೋಡಲ್ಲ, ಇನ್ನು ಬಳಸೋ ಮಾತೆ ದೂರ ಉಳಿಯುವಂಥದ್ದು. ಇನ್ನು ವಿಶೇಷ ಭಕ್ಷ್ಯಗಳಾದಂತಹ ಮೋದಕವನ್ನ, ಕಡುಬನ್ನ, ತಂಬಿಟ್ಟನ್ನ ಹಬೆಯಲ್ಲಿಯೇ ಬೇಯಿಸುವಂಥದ್ದು ಕೂಡ ಇದೆ. ಇನ್ನು ಒಗ್ಗರಣೆ ಹಾಕುವಂಥದ್ದು, ಕರಿಯುವಂತಹ ಒಂದು ಕೆಲಸಗಳೇನಿದೆ ಅದಕ್ಕೆ ಈ ದಿನ ವಿರಾಮವನ್ನು ನೀಡಲೇಬೇಕು. ಇವೆಲ್ಲ ನಮ್ಮ ಜನಮಾನಸದಲ್ಲಿರುವಂಥ ನಂಬಿಕೆಗಳು. ಯಾಕೆ ಅಂತ ಹೇಳಿದ್ರೆ ನಾವು ನಾಗದೇವರ ಮೇಲೆ ಇರುವಂತಹ ಭಕ್ತಿಯನ್ನ, ಶ್ರದ್ಧೆಯನ್ನು ತೋರಿಸಲಿಕ್ಕೆ ನಮ್ಮ ಹಿರಿಯರು ಕೆಲವೊಂದು ಪೂಜಾ ವಿಧಿವಿಧಾನಗಳನ್ನ ಅನುಸರಣೆ ಮಾಡಿದ್ರು. ಅದನ್ನು ನಾವು ಕೂಡ ಅನುಸರಣೆ ಮಾಡಬೇಕು ಅನ್ನುವಂಥ ಒಂದು ನಂಬಿಕೆ ಇದೆ. ಆಗ ಮಾತ್ರ ನಮಗೆ ಭಕ್ತಿ,
ಭಕ್ತಿ ಪೂರ್ವಕವಾದಂಥ ಪ್ರೀತಿ ಹೆಚ್ಚಾಗುತ್ತೆ ಅನ್ನುವಂಥದ್ದು. ಹಾಗಾಗಿ ನಾವು ತಿಳಿದು ಮಾಡುವಂತಹ ಪೂಜೆಯಿಂದ ನಮ್ಮ ಆರೋಗ್ಯ ವೃದ್ಧಿಯಾಗುತ್ತೆ, ಸೌಭಾಗ್ಯ ಲಭಿಸುತ್ತೆ, ಸತ್ಸಂತಾನ ನಮಗೆ ದೊರೆಯುವಂಥದ್ದು. ಹಾಗೆ ಈ ನಾಗಬನ ಆಗಲಿ, ನಾಗ ಬೀದಿ ಆಗಲಿ, ಹುತ್ತ ಆಗಲಿ, ನಾಗ ಪರಿಸರ ಆಗಲಿ, ಇದಕ್ಕೆ ನಾವು ಬಹಳ ನಂಬಿಕೆಯಿಂದ ತೊಂದರೆ ಮಾಡದಂತೆ ನಡ್ಕೊಳ್ತೇವೆ ಅನ್ನುವಂಥ ಒಂದು ಹಿನ್ನೆಲೆ ಕೂಡ ಇದೆ. ಹಾಗಾಗಿ ಲೌಕಿಕವಾಗಿ ನಾವು ಪಡೆದು ಬಂದಂತಹ ಭಾಗ್ಯ ಅಂತ ಹೇಳಿದ್ರೆ ನಾವು ಪ್ರಕೃತಿಯ ಆರಾಧನೆಯನ್ನು ಮಾಡುವಂಥದ್ದು, ಅದರ ಒಂದು ಅವಿಭಾಜ್ಯ ಅಂಗವಾಗಿ ಈ ದಿನ ನಾವು ನಾಗದೇವತೆಯನ್ನು ಪೂಜೆ ಮಾಡುವಂಥದ್ದು ಇದೆ. ಹಾಗೆ ನಮ್ಮ ಜನಾಂಗ, ನಮ್ಮ ಕುಟುಂಬ ಶ್ರೇಯಸ್ಕರವಾಗಿ ಬದುಕಬೇಕು, ಆರೋಗ್ಯಪೂರ್ಣವಾದಂತಹ ಒಂದು ನೆಮ್ಮದಿ ಜೀವನ ಇರಬೇಕು ಅಂತ ಹೇಳಿದ್ರೆ ನಮ್ಮ ಸಂಪ್ರದಾಯದಲ್ಲಿ ಇರುವಂತಹ ಹಬ್ಬ ಹರಿದಿನಗಳನ್ನು, ವ್ರತಾದಿಗಳನ್ನು ಅನುಸರಣೆ ಮಾಡಬೇಕು ಅನ್ನುವಂಥದ್ದು ಹಲವಾರು ಧರ್ಮಶಾಸ್ತ್ರಗಳು ಹೇಳಿರುವಂತಹ ಒಂದು ಮಾತು. ಇದು ಅನಂತ ಫಲದಾಯಕ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿನೇ ನಮಗೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿರುವಂಥದ್ದು ಈ ದಿನ ನಾಗದೇವರ ಆರಾಧನೆಯನ್ನು ಮಾಡುವಂಥದ್ದು. ಆದರೆ ನಮಗೆ ಒಂದು ಜಿಜ್ಞಾಸೆ ಬರುತ್ತೆ, ನಾಗದೇವರಿಗೆ ಯಾಕೆ ಅಷ್ಟೊಂದು ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ ನಮ್ಮ ಹಿರಿಯರು ಅನ್ನುವಂಥದ್ದು. ಕೆಲವರಿಗೆ ನೋಡಿ, ನಮ್ಮ ನಾಗದೇವತೆ ಕೃಷಿ ಪ್ರಧಾನ ದೇವತೆ ಅಂತ ಹೇಳ್ತಾರೆ. ಸಕಾಲದಲ್ಲಿ ಮಳೆ ಬೆಳೆಗಳನ್ನು ಕರುಣಿಸುವಂಥವನು ನಾಗದೇವತೆ ಎನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ನಮ್ಮ ಸಂತಾನ ಭಾಗ್ಯವನ್ನು ಕರುಣಿಸುವಂಥವನು, ರೋಗ ರುಜಿನಗಳನ್ನು ತಡೆಯಬಲ್ಲಂಥವನು, ಹಾಗೆ ನಿಧಿಯ ಸಂರಕ್ಷಕನೂ ಕೂಡ ಈ ನಾಗದೇವತೆ ಎನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿನೇ ನಾವು ಸರ್ಪಗಳಿಗೆ ಹಾನಿಯನ್ನುಂಟು ಮಾಡಬಾರ್ದು, ಇದರಿಂದ ಸರ್ಪ ಶಾಪ ಬರುತ್ತೆ, ಕಷ್ಟ ಕಾರ್ಪಣ್ಯಗಳು ಒದಗಿ ಬರುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಸತತವಾಗಿ ನಮ್ಮನ್ನು, ನಮ್ಮ ಕುಟುಂಬವನ್ನು ಬಾಧಿಸ್ತಾ ಇರುವಂತಹ ಸಾಲ ಬಾಧೆ ಆಗಲಿ, ರೋಗ ರುಜಿನಗಳಾಗಲಿ ಈ ಸರ್ಪ ಬಾಧೆಯಿಂದ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿನೇ ಜಾತಕದಲ್ಲಿ ಈ ಸರ್ಪದೋಷ, ಸರ್ಪ ಬಾಧೆ ಅನ್ನುವಂಥದ್ದನ್ನು ಮೊದಲು ನೋಡಿ ಅದಕ್ಕೆ ಪರಿಹಾರವನ್ನು ಸೂಚಿಸುವಂಥದ್ದು ಕೂಡ ಇದೆ. ಅದಕ್ಕಾಗಿಯೇ ನಾಗಕ್ಷೇತ್ರಗಳು ಅಲ್ಲಲ್ಲೇ ಈ ರೀತಿಯ ಪರಿಹಾರ ಸೂಚಿಸುವಂಥ ನಿಟ್ಟಿನಲ್ಲಿ ಕೆಲವು ಪೂಜೆ ಪುನಸ್ಕಾರಗಳನ್ನು, ಆಶ್ಲೇಷ ಬಲಿಯಂತಹ ಪೂಜೆಗಳನ್ನು ಕೂಡ ಮಾಡುವಂಥದ್ದು ಇದೆ. ಇನ್ನು ಈ ಸರ್ಪಗಳ ಜನ್ಮ ಹೇಗಾಯಿತು ಅನ್ನುವಂಥ ವಿಚಾರವನ್ನು ತಿಳ್ಕೊಂಡು ಈ ದಿನ ಪೂಜೆಗೆ ನೀವು ಅಣಿಯಾಗಬೇಕು. ಸರ್ಪ ಸಂಕುಲ ಎಲ್ಲರಿಂದ ಪೂಜಿಸಲ್ಪಡುವಂತಹ ಒಂದು ಸಂಕುಲ. ಯಾಕೆಂತ ಹೇಳಿದ್ರೆ ಇಲ್ಲಿ ಕಶ್ಯಪ ಮಹರ್ಷಿಯ 13 ಮಂದಿ ಪತ್ನಿಯರಲ್ಲಿ ಕದ್ರು ಅನ್ನುವಂಥವಳು ಸರ್ಪಗಳ ಮಾತೆ. ಅವಳ ಮಕ್ಕಳಲ್ಲಿ ತಕ್ಷಕ, ವಾಸುಕಿ ಪ್ರಧಾನರು. ಅನಂತ, ಮಹಾಶೇಷ, ಕಪಿಲ, ನಾಗ, ಕುಳಿಕ, ಶಂಖಪಾಲ, ಭೂಧರ, ತಕ್ಷಕ, ವಾಸುಕಿ ಇವರು ನವನಾಗರೆಂದು ಪ್ರಸಿದ್ಧರಾಗಿದ್ದಾರೆ. ಇವರೆಲ್ಲ 52 ಮಂದಿ ಸರ್ವಶ್ರೇಷ್ಠರುಗಳು. 16,000 ಪ್ರಕಾರಗಳ ಸರ್ಪಗಳೂ ಇವೆ ಅಂತ ಹೇಳಿ ಬ್ರಹ್ಮಪುರಾಣದಲ್ಲಿದೆ. ಹಾಗಾಗಿ ಈ ವಿಷಮಯವಾದಂತಹ ಹಲ್ಲುಗಳಾಗ್ಲಿ, ಅಗ್ನಿ ಜ್ವಾಲಗಳನ್ನು ಹೊರಸೂಸುವಂತಹ ತೀಕ್ಷ್ಣವಾದಂತಹ ಸರ್ಪಗಳಾಗ್ಲಿ ಇಲ್ಲಿ ಉಲ್ಲೇಖಿಸಲ್ಪಟ್ಟಿರುವಂಥದ್ದು. ಹಾಗಾಗಿ ಈ ಸರ್ಪಗಳು ಕೆಲವೊಮ್ಮೆ ಮಾರಕ ಶಕ್ತಿಯಾಗಿಯೂ ಕೂಡ ಪರಿಣಮಿಸುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ನಾಗದೇವತೆಗೆ ಯಾವುದೇ ರೀತಿಯ ಅಪಚಾರ ಆದರೂ ಕೂಡ, ಕಾಯೇನ ವಾಚ ಮನಸ ಅಪಚಾರ ಆದರೆ ಸರ್ಪ ಶಾಪದಿಂದ ಅನಿಷ್ಟಗಳು ಎದುರಾಗತ್ತೆ ಅಂಥವರಿಗೆ. ಆದ್ರಿಂದಲೇ ಸರ್ಪಗಳಿಗೆ ಯಾವುದೇ ರೀತಿಯ ಹಾನಿಗಳನ್ನು ಮಾಡಬಾರ್ದು ಅನ್ನುವಂಥ ಒಂದು ಹಿರಿಯರ ಮಾತು ಇದೆ. ಇನ್ನು ಸರ್ಪ ಶಾಪ ಇರುವಂಥವರು ಮುಕ್ತಿಯನ್ನು ಪಡೆಯುವಂತಹ ಮಾರ್ಗದಲ್ಲಿ ಆಶ್ಲೇಷ ಬಲಿ ಪೂಜೆ ಅನ್ನುವಂಥದ್ದು ಒಂದು, ಅದರ ಜೊತೆಗೆ ಪಂಚಮಿ ದಿನ ಮಾಡುವಂತಹ ಈ ನಾಗದೇವತೆಯ ಪೂಜೆ, ಆಶ್ಲೇಷ ನಕ್ಷತ್ರ ಅಥವಾ ಷಷ್ಠಿಯ ದಿನ ಮಾಡುವಂಥ ನಾಗದೇವರ ಸಂಬಂಧ ನಕ್ಷತ್ರ ಇರುವಂತಹ ಕೆಲವು ಪ್ರಸಕ್ತ ದಿನಗಳಲ್ಲಿ ನಾಗಾರಾಧನೆ ಕೂಡ ಮಾಡುವಂಥದ್ದು ಕೂಡ ಇದೆ. ಇವೆಲ್ಲವೂ ಈ ನಾಗದೋಷದಿಂದ ಮುಕ್ತಿಯನ್ನು ಹೊಂದಲಿಕ್ಕೆ ಪರಿಹಾರಗಳನ್ನು ಮಾಡಿಕೊಳ್ಬೇಕಾದಂತಹ ಸೂಕ್ತವಾದಂತಹ ದಿನಗಳಿದು. ಹಾಗೆ ನಮ್ಮ ಹಿರಿಯರಾಗ್ಲಿ ಅಥವಾ ನಾವೇ ಆಗ್ಲಿ ತಿಳಿದೋ ತಿಳಿಯದೆಯೋ ಕೆಲವು ಸರ್ಪಗಳಿಗೆ ಸರ್ಪ ಬಾಧೆಯನ್ನು ಉಂಟು ಮಾಡಿರ್ತೀವಿ. ಅಂದ್ರೆ ಈ ಸರ್ಪಗಳು ವಾಸಿಸುವಂತಹ ಜಾಗದಲ್ಲಿ ಹುತ್ತಗಳಿದ್ರೆ ಅದನ್ನು ಅಗೆದು ಮನೆಗಳನ್ನು ಕಟ್ಟಿರಬಹುದು, ಅಥವಾ ಸರ್ಪ ವಧೆಯನ್ನು ಮಾಡಿರಬಹುದು, ದಂಡದಿಂದ ಅದಕ್ಕೆ ಹೊಡೆದಿರಬಹುದು, ಅಥವಾ ಇಂತಹ ದುಷ್ಕೃತ್ಯಗಳಿಗೆ ಪ್ರೇರೇಪಣೆಯನ್ನು ಕೂಡ ನೀಡಿರಬಹುದು. ಇವೆಲ್ಲಗಳಿಂದ ಸರ್ಪದೋಷ ಬರುತ್ತೆ, ಸರ್ಪ ಶಾಪ ಉಂಟಾಗುತ್ತೆ ಅನ್ನುವಂಥದ್ದು ಇದೆ. ಇದರ ಮೂಲಕ ಬರುವಂತಹ ಸಂತತಿ ನಾಶ ಆಗಲಿ, ಇನ್ನು ಬಂಜೆತನ ಬರುವಂಥದ್ದು, ಕುಷ್ಠಾದಿ ಮಹಾರೋಗಗಳು ಬರುವಂಥದ್ದು, ಹಾಗೆ ಜೀವನದಲ್ಲಿ ಭಯಂಕರ ಆಪತ್ತುಗಳು ಬರುವಂಥದ್ದು ಕೂಡ ಈ ಒಂದು ಸರ್ಪಶಾಪದಿಂದ. ಆದ್ರಿಂದಲೇ ಆಶ್ಲೇಷ ಬಲಿ ವಿಧಾನದ ಮೂಲಕ ಇದನ್ನ ಪರಿಹಾರ ಮಾಡಿಕೊಳ್ತಾರೆ. ಇನ್ನು ಕೆಲವರು ಸರ್ಪಗಳ ಮೊಟ್ಟೆಗಳ ನಾಶ ಕೂಡ ಇಂತಹ ಅಕೃತ್ಯಗಳ ಸಾಲಿಗೆ ಸೇರುತ್ತೆ. ಕೃಷಿ ಕ್ಷೇತ್ರದಲ್ಲಿ ಕೃಷಿಕನಿಗೆ ತಿಳಿಯದೆ ಕೆಲವೊಂದು ಅಪಚಾರಗಳು ಆಗಿರಬಹುದು.
ಹಾಗಾಗಿ ವಿಶೇಷವಾಗಿ ಕೃಷಿಕರು ಈ ನಾಗದೇವತೆಯನ್ನು ಆರಾಧನೆ ಮಾಡ್ತಾರೆ. ಏಕೆಂದರೆ ಅವರ ಜಮೀನಿನಲ್ಲಿ ಕೃಷಿ ಕೆಲಸಗಳನ್ನು ಮಾಡುವಾಗ ತಿಳಿದೋ ತಿಳಿಯದೆಯೋ ಏನೋ ಒಂದು ಅನಾಹುತ ಆಗಿರುತ್ತೆ. ಅಂತಹ ಸಂದರ್ಭದಲ್ಲಿ ಸರ್ಪದೋಷಗಳು, ಸರ್ಪಶಾಪಗಳು ಅವರನ್ನು ಕಾಡ್ತಾ ಇರುತ್ತೆ. ಅದರ ಪ್ರಾಯಶ್ಚಿತ್ತಾರ್ಥವಾಗಿ ಅವರು ನಾಗಾರಾಧನೆಯನ್ನ ಸರ್ಪ ಸಂಸ್ಕಾರದ ಮೂಲಕ ಮಾಡುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ನಾಗಗಳ ಆರಾಧನೆಗೆ ಈ ದಿನ ಅತ್ಯಂತ ಮಹತ್ವ ಇದೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ಬಂಧುಗಳೇ, ಜ್ಯೋತಿಷ್ಯರು ಹೇಳುವಂತಹ ಕೆಲವು ಮಾತುಗಳನ್ನು ಕೇಳಿದ್ದೀರಿ. ಏನಂದ್ರೆ ಜಾತಕ ನೋಡಿ ಸಾಮಾನ್ಯವಾಗಿ ದುಸ್ಥಾನಗಳಲ್ಲಿ ಅಂದ್ರೆ 6, 8 ಮತ್ತು 12ರಲ್ಲಿ ರಾಹು ಏನಾದರೂ ಇದ್ರೆ ಸರ್ಪದೋಷ ಇದೆ, ಅದನ್ನ ನೀವು ನಿವಾರಣೆ ಮಾಡಿಕೊಳ್ಳಿಕ್ಕೆ ಸರ್ಪ ಸಂಸ್ಕಾರ ಮಾಡಿ ಬನ್ನಿ ಅಂತ ಹೇಳುವಂಥ ಒಂದು ವಾಡಿಕೆ ಇದೆ. ಹಾಗಾಗಿ ಕೆಲವು ಸಲಹೆಗಳಂತೆ ನಾವು ಒಂದು ಜಿಜ್ಞಾಸೆಯ ಪ್ರಶ್ನೆ ನಮ್ಮ ಮುಂದೆ ಬರುತ್ತೆ, ನಾವು ನಿಜವಾಗಿಯೂ ಈ ಸರ್ಪ ಸಂಸ್ಕಾರವನ್ನು ಮಾಡಬೇಕಾ ಅನ್ನುವಂಥದ್ದು. ಹಾಗಾಗಿ ಯಾವ ಸಂದರ್ಭದಲ್ಲಿ ಸರ್ಪ ಸಂಸ್ಕಾರವನ್ನು ಮಾಡಬೇಕು ಅಂತ ಹೇಳಿದ್ರೆ, ಈ ಸರ್ಪನ ಮರಣದ ದೃಶ್ಯವನ್ನು ಎಲ್ಲಾದರೂ ನೀವು ನೋಡಿದ್ರೆ ಅದಕ್ಕೆ ಸರ್ಪ ಸಂಸ್ಕಾರ ಆಗಲೇಬೇಕು. ಏಕೆಂದರೆ ಸರ್ಪವನ್ನು ನೀವು ಸಾಯಿಸದೇ ಇದ್ರೂ ಕೂಡ ಆ ಸಾಯುವಂತಹ ಸ್ಥಿತಿಯಲ್ಲಿರುವಂತಹ ಸರ್ಪವನ್ನು ನೋಡಿದ್ರೂ ಅಲ್ಲಿ ಬಾಧೆಗಳು ಉಂಟಾಗುತ್ತೆ. ಇನ್ನು ಸ್ಥಳಬಾಧಿತವಾಗಿ ಸರ್ಪ ದೋಷಗಳಿದ್ರೆ ಅಲ್ಲೂ ಕೂಡ ಸರ್ಪ ಸಂಸ್ಕಾರವನ್ನು ಮಾಡಬೇಕು. ಅಂದರೆ ಸರ್ಪಗಳು ಇದ್ದಂತಹ ಜಾಗದಲ್ಲಿ ನಾವು ವಾಸ ಮಾಡ್ತಾ ಇದ್ರೆ ಅಲ್ಲಿ ಸಂಸ್ಕಾರವನ್ನು ಮಾಡಬೇಕು. ಇನ್ನು ಕೆಲವು ಸರ್ಪ ಸಂಸ್ಕಾರದ ಮೂಲಕನೇ ಶಿಲಾ ಪ್ರತಿಷ್ಠಾಪನೆಯನ್ನು ಮಾಡುವಂಥದ್ದು ಇದೆ. ನಾಗರ ಕಲ್ಲನ್ನು ಪ್ರತಿಷ್ಠಾಪನೆ ಮಾಡುವಂಥದ್ದನ್ನು ನೋಡಿದ್ದೇವೆ. ಈ ಅಶ್ವತ್ಥ ವೃಕ್ಷದ ಕೆಳಗೆ ಸಾಮಾನ್ಯವಾಗಿ ಇಂತಹ ಒಂದು ನಾಗ ಪ್ರತಿಷ್ಠಾಪನೆ ಆಗ್ತಾ ಇರುತ್ತೆ. ಏಕೆಂದರೆ ಇಲ್ಲಿ ಭೂಮಿಯಲ್ಲಿ ಇದನ್ನು ಮರ್ತ್ಯಲೋಕ ಅಂತ ಹೇಳಿ ಕರೆಯುವಂಥದ್ದು. ಅಂದರೆ ಇದು ಮೃತ್ಯುಲೋಕ, ಭೂಮಿಯ ಕೆಳಗೆ ಸ್ಮಶಾನವೇ ಇರುವಂಥದ್ದು. ಅಷ್ಟೊಂದು ಜೀವರಾಶಿಗಳು ಸತ್ತಾಗ ಅದು ಭೂಮಿಯನ್ನೇ ಸೇರಿರುತ್ತೆ. ಅಂಥ ಸಂದರ್ಭದ ಉದ್ದೇಶದಲ್ಲಿ ಸರ್ಪ ಸಂಸ್ಕಾರವನ್ನು ಮಾಡಿ ಮುಕ್ತಿಯನ್ನು ಪಡ್ಕೊಳ್ಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಕೆಲವು ವಾಹನಗಳು ಓಡುವಂತಹ ಸಂದರ್ಭದಲ್ಲಿ ಅವರ ಚಕ್ರಗಳಿಗೆ ಈ ಸರ್ಪಗಳು ಸಿಕ್ಕಿ ಸಾಯುವಂಥದ್ದು ಕೂಡ ಇದೆ. ಅದನ್ನ ಯಾವುದೋ ಒಂದು ಗಿಡಗನೋ ನವಿಲೋ ಅಥವಾ ಮುಂಗುಸಿಯೋ ಆ ಸರ್ಪವನ್ನ ಭಕ್ಷಿಸುವಂಥದ್ದನ್ನು ನೋಡಿದ್ರೆ ಅಥವಾ ಅದು ಸತ್ತಿರುವಂಥದ್ದನ್ನು ನೋಡಿದ್ರೆ ಅಲ್ಲೂ ಕೂಡ ಸರ್ಪ ಸಂಸ್ಕಾರವನ್ನು ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಈ ನಾಗದೋಷದಿಂದ ಉಂಟಾಗುವಂಥ ಯಾವುದೇ ರೀತಿಯ ಪರಿಹಾರವನ್ನು ಮಾಡಿಕೊಳ್ಳಿಕ್ಕೂ ಕೂಡ ಸರ್ಪ ಸಂಸ್ಕಾರವನ್ನು ಮಾಡ್ತಾರೆ. ಇನ್ನು ನಾಗವನಗಳನ್ನು ಉದ್ದೇಶವಾಗಿ ನಮ್ಮಿಂದ ಏನಾದರೂ ಧ್ವಂಸ ಆಗಿದ್ರೆ, ಅಗೋಚರವಾಗಿ ಸರ್ಪ ಸಂತತಿ ಏನಾದರೂ ನಾಶ ಆಗಿದ್ರೆ, ಅಥವಾ ಸರ್ಪಗಳು ಇಟ್ಟಿರುವಂತಹ ಮೊಟ್ಟೆಯನ್ನ ನಮ್ಮ ಅಚಾತುರ್ಯದಿಂದ ನಾಶವಾಗಿರುವಂತಹ ಸಂದರ್ಭ ಬಂದಿದ್ರೆ ಆಗಲೂ ಕೂಡ ಸರ್ಪ ಸಂಸ್ಕಾರವನ್ನು ಮಾಡಬೇಕು ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ರಿಂದಲೇ ಈ ಸರ್ಪ ಸಂಸ್ಕಾರದ ಒಂದು ಭಾಗವಾಗಿ ಈ ದಿನ ಪಂಚಮಿಯ ದಿನ ನಾಗರ ಪೂಜೆಯನ್ನ ಮಾಡುವಂತಹ ಒಂದು ಕ್ರಮ ಅಂದಿನಿಂದ ಜಾರಿಗೆ ಬಂದಿರುವಂಥದ್ದು. ಹಾಗೆ ಈ ನಾಗರ ಪಂಚಮಿಯನ್ನ ಸಹೋದರ ಸಹೋದರಿಯರ ನಡುವಿನ ಅನುಬಂಧವನ್ನ ಸೂಚಿಸುವಂತಹ ಹಬ್ಬ ಅಂತ ಹೇಳಿ ಕೂಡ ಕರೆಯುವಂಥದ್ದು ಇದೆ. ಆದ್ರಿಂದಲೇ ಇದನ್ನ ಗರುಡ ಪಂಚಮಿ ಅಂತ ಹೇಳಿ ಕರೆಯುವಂಥದ್ದು. ಹಾಗೆ ಈ ದಿನ ಒಂದೇ ತಾಯಿಯ ಮಕ್ಕಳು ಮಾತ್ರ ಅಲ್ಲದೆ ಸಹೋದರ ಭಾವನೆಯಿಂದ ಇದ್ದಂಥವರು ಪ್ರತಿಯೊಬ್ಬರೂ ಈ ಹಬ್ಬವನ್ನ ಆಚರಿಸುವಂಥದ್ದು ಇದೆ. ಅಂದ್ರೆ ಈ ಹಬ್ಬದ ದಿನ ಸಹೋದರಿಯರ ರಕ್ಷಣೆ ನಮ್ಮ ಜವಾಬ್ದಾರಿ ಅಂತ ಹೇಳಿ ಸಹೋದರರು ಒಂದು ಪ್ರತಿಜ್ಞೆಯನ್ನು ಮಾಡುವಂತಹ ಒಂದು ದಿನ ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ದಿನ ಸಹೋದರಿಯರು ಸಹೋದರರನ್ನ ವಿಶೇಷವಾಗಿ ಹಾರೈಸುವಂತ ಒಂದು ಹಬ್ಬ. ಇನ್ನು ಈ ನಾಗರ ಪಂಚಮಿಯ ದಿನ ಕೆಲವು ಕಡೆ ತನಿ ಎರೆಯುವಂತಹ ಸಂಪ್ರದಾಯ ಇದೆ. ಕೆಲವು ಕಡೆ ಮನೆಯಲ್ಲೇ ಮಣ್ಣಿನಿಂದ ಆಗ್ಲಿ ಅಥವಾ ಅಕ್ಕಿ ಹಿಟ್ಟಿನಿಂದನಾಗ್ಲಿ ನಾಗನ ಪ್ರತಿಮೆಯನ್ನ ಮಾಡಿಸಿ ಅದಕ್ಕೆ ಹಾಲು ತುಪ್ಪವನ್ನ ಎರೆಯುವಂಥದ್ದು, ಅಥವಾ ಕೆಲವರು ಈ ಬೆಳ್ಳಿಯ ನಾಗನನ್ನೇ ಪೂಜೆಗೆ ಇಡುವಂತಹ ಸಂಪ್ರದಾಯ ಕೂಡ ಇದೆ. ಹಾಗೆ ಭಂಡಾರ ಹೊಡೆಯುವಂತಹ ಹಬ್ಬ ಕೂಡ ಈ ದಿನವೇ ನಡೆಯುವಂಥದ್ದು. ಒಟ್ಟಾರೆ ಕೆಲವು ಸಂಪ್ರದಾಯದಂತೆ ಈ ದಿನ ಬೇರೆ ಬೇರೆ ರೀತಿಯಲ್ಲಾದರೂ ಕೂಡ ಪ್ರತಿಯೊಬ್ಬರು ಈ ನಾಗ ಪಂಚಮಿಯ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಇನ್ನು ಈ ನಾಗರ ಪಂಚಮಿಗೆ ಒಂದು ಪೌರಾಣಿಕ ಹಿನ್ನೆಲೆ ಕೂಡ ಇದೆ. ಅದೇನಂದ್ರೆ ಈ ಜನಮೇಜಯ ರಾಜನ ತಂದೆ ಪರೀಕ್ಷಿತ ಮಹಾರಾಜ, ಆತ ತಕ್ಷಕ ಅನ್ನುವಂತಹ ಸರ್ಪಗಳ ರಾಜ ಕಡಿದಿದ್ರಿಂದ ಮರಣ ಹೊಂದುತ್ತಾನೆ. ತನ್ನ ತಂದೆಯನ್ನು ಕೊಂದಂತಹ ತಕ್ಷಕನ ಮೇಲೆ ಸಿಟ್ಟಿಗಾಗಿ ಇಡೀ ಸರ್ಪ ಕುಲವನ್ನೇ ನಾಶ ಮಾಡುವುದಕ್ಕೆ ಜನಮೇಜಯ ಒಂದು ಯಾಗವನ್ನು ಮಾಡ್ತಾನೆ. ಅಲ್ಲಿ ಯಾಗದ ಅಗ್ನಿಕುಂಡದೊಳಗೆ ಸರ್ಪಗಳು ಬೀಳಲಿಕ್ಕೆ ಆರಂಭ ಆಗತ್ತೆ. ಆದ್ರೆ ತಕ್ಷಕ ಅನ್ನುವಂಥ ಒಂದು ಸರ್ಪ ಮಾತ್ರ ಯಾಗದ ಕುಂಡಕ್ಕೆ ಬಂದು ಬೀಳಲ್ಲ. ಆತ ಎಲ್ಲಿದ್ದಾನೆ ಅನ್ನುವಂತಹ ದಿವ್ಯ ದೃಷ್ಟಿಯಿಂದ ನೋಡಿದಾಗ ಆತ ಇಂದ್ರಲೋಕದಲ್ಲಿ ಇರುವಂಥದ್ದು ಗೊತ್ತಾಗತ್ತೆ. ತಕ್ಷಕ ಇಂದ್ರನ ಸಿಂಹಾಸನಕ್ಕೆ ಸುತ್ತಿ ಹಾಕಿಕೊಂಡಿಬಿಡ್ತಾನೆ. ಇತ್ತ ಜನಮೇಜಯ ಕೈಗೊಂಡಿರುವಂತಹ ಯಾಗದಲ್ಲಿ ಇಂದ್ರನ ಸಹಿತವಾಗಿ ಯಾಗದ ಅಗ್ನಿಕುಂಡಕ್ಕೆ ಬಂದು ಬೀಳುವಂತೆ ಮಂತ್ರವನ್ನು ಆರಂಭ ಮಾಡ್ತಾರೆ.
ಆಗ ಹೆದರಿದಂತಹ ಇಂದ್ರ ಮಾನಸಾದೇವಿಯ ಬಳಿ ಹೋಗ್ತಾನೆ. ಇಲ್ಲಿ ಮಾನಸಾದೇವಿ ಇಂದ್ರನನ್ನ ಕಾಪಾಡಬೇಕು ಅಂತ ಹೇಳಿ ತನ್ನ ಮಗ ಆಸ್ತಿಕನನ್ನ ಕಳಿಸ್ಕೊಡ್ತಾಳೆ. ಆಗ ಆಸ್ತಿಕ ಜನಮೇಜಯನ ಯಾಗಕ್ಕೆ ಬಂದು, ಅಂದ್ರೆ ಯಾಗದ ಸ್ಥಳಕ್ಕೆ ಬಂದು ಯಾಗವನ್ನ ನಿಲ್ಲಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾನೆ. ಆಗ ಜನಮೇಜಯ ಯಾಗವನ್ನ ನಿಲ್ಲಿಸ್ತಾನೆ. ಇದರಿಂದ ನಾಗಸಂಕುಲ ಉಳಿದು ಆ ದಿನದ ಸ್ಮರಣೆಗಾಗಿ ನಾಗಸಂಕುಲಕ್ಕೆ ನಾಗರ ಪಂಚಮಿಯನ್ನ ಆಚರಣೆ ಮಾಡ್ತಾರೆ ಅನ್ನುವಂಥ ಒಂದು ಹಿನ್ನೆಲೆ ಕೂಡ ಇದೆ. ಹಾಗಾಗಿನೇ ಸರ್ಪ ಸಂಕುಲಗಳು ಉಳಿದಂತಹ ದಿನ ಇದು. ಹಾಗೆ ಈ ಭೂಲೋಕವನ್ನ ಬಿಟ್ಟು ಅವರಿಗಾಗಿನೇ ಒಂದು ಪ್ರತ್ಯೇಕವಾದ ಲೋಕವನ್ನ ಸೃಷ್ಟಿ ಮಾಡಿ ಅಲ್ಲಿ ಈ ನಾಗ ಸಂಕುಲಗಳು ಬೆಳಿಲಿಕ್ಕೆ ಆರಂಭ ಆದಂತಹ ದಿನ ಅನ್ನುವಂಥ ಒಂದು ಹಿನ್ನೆಲೆ ಕೂಡ ಇದೆ. ಹಾಗಾಗಿ ಈ ದಿನ ಶಕ್ತಿ ಸ್ವರೂಪವಾದಂತಹ ಈ ನಾಗನ ಆರಾಧನೆಯನ್ನ ಮಾಡಿ ನೀವು ಕೂಡ ನಿಮ್ಮ ಸಂಪ್ರದಾಯದಂತೆ ಪೂಜೆ ಪುನಸ್ಕಾರಗಳನ್ನು ಮುಂದುವರಿಸಿ ನಾಗದೇವರಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಹೇಳ್ಕೊಳ್ಳುವಂಥದ್ದು, ನಾಗರ ಅಷ್ಟೋತ್ತರವನ್ನು ಹೇಳ್ಕೊಳ್ಳುವಂಥದ್ದನ್ನ ಮರಿಬೇಡಿ. ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳು ಬಾಧಿಸ್ತಾ ಇದ್ರೂ ಅವು ನಿವಾರಣೆ ಆಗಲಿ ಅಂತ ಹೇಳಿ ಈ ದಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಉತ್ತಮವಾದಂತಹ ಅವಕಾಶಗಳು ಸಿಕ್ಕುವಂತಹ ದಿನ. ಅದರಲ್ಲೂ ಹಣಕಾಸಿನ ವಿಚಾರದಲ್ಲಿ ಈ ದಿನ ನಿಮ್ಮ ಯೋಜನೆಗೆ ತಕ್ಕಷ್ಟು ಹಣದ ನೆರವು ಸಿಕ್ಕುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಕುಟುಂಬ ಸದಸ್ಯರ ಜೊತೆಯಲ್ಲಿ ಮಾಡುವಂಥ ಕೆಲವೊಂದು ನಿಯಮಾವಳಿಗಳಿರ್ಬೋದು ಅಥವಾ ಕೆಲವು ಒಪ್ಪಂದಗಳಿರ್ಬೋದು, ಏನೋ ಒಂದು ರೀತಿಯಲ್ಲಿ ನಿಮ್ಮ ಮುಂದಿನ ಭವಿಷ್ಯಕ್ಕೆ ಬೇಕಾದಂತಹ ತಿರುವು ಪಡ್ಕೊಳ್ಳುವಂಥ ದಿನ ಇದು. ಹಾಗೆ ಈ ದಿನ ವೈವಾಹಿಕ ಜೀವನ ಕೂಡ ನಿಮಗೆ ಸುಖಮಯವಾಗಿರುತ್ತೆ. ಮನೆಯಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳ ಜವಾಬ್ದಾರಿಯನ್ನು ಬಹಳ ಚೆನ್ನಾಗಿ ಈ ದಿನ ನಿರ್ವಹಣೆ ಮಾಡುವಂಥದ್ದು ಕೂಡ ಇದೆ. ಹಾಗೆ ವ್ಯವಹಾರಗಳಲ್ಲಿ ಈ ದಿನ ಅನಿರೀಕ್ಷಿತವಾದಂಥ ಲಾಭ ಇದೆ. ಏಕೆಂದರೆ ಈ ದಿನ ನಿಮ್ಮ ಕೆಲಸದಲ್ಲಿ ನಿಷ್ಠೆ, ಹಾಗೆ ಕೆಲಸ ಮಾಡಲೇಬೇಕು ಅನ್ನುವಂಥ ಹಠ, ಇದರಿಂದ ನಿಮಗೆ ಆತ್ಮವಿಶ್ವಾಸ ಹೆಚ್ಚಾಗುವಂಥದ್ದು. ಜೊತೆಗೆ ಈ ದಿನ ನಿಮ್ಮ ಒಂದು ಸ್ಥಾನದ ಚಲನೆಯ ಸೂಚನೆಗಳು ಕೂಡ ಇರುವಂಥದ್ದು ಇದೆ. ಹಾಗಾಗಿ ಉದ್ಯೋಗಕ್ಕಾಗಿ ವ್ಯಾಪಾರಕ್ಕಾಗಿ ಈ ದಿನ ನಿಮ್ಮ ಸ್ಥಳ ಬದಲಾವಣೆ ಆಗುವಂಥದ್ದು, ಒಂದು ಪ್ರಯಾಣ ಇರುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ಈ ದಿನ ನಿರುದ್ಯೋಗಿಗಳಿಗೆ ನೋಡಿ ಒಳ್ಳೆಯ ಫಲ ಸಿಕ್ಕುವಂಥದ್ದು, ಅಂದರೆ ಯಾರದ್ದೋ ಒಂದು ಮಾರ್ಗದರ್ಶನ, ಎಲ್ಲೋ ಒಂದು ಕಡೆ ಭರವಸೆ ನಿಮಗೆ ಈ ದಿನ ಸಿಕ್ಕತ್ತೆ. ಇನ್ನು ವ್ಯವಹಾರದಲ್ಲಿ ಬಹಳ ವಿಶೇಷವಾದಂತಹ ವ್ಯಕ್ತಿಯೊಬ್ಬರ ಪರಿಚಯ ಆಗುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ಮುಂದಿನ ಭವಿಷ್ಯಕ್ಕೆ ಬೇಕಾಗಿರುವಂತಹ ಕೆಲವು ಒಳ್ಳೆಯ ಮಾರ್ಗದರ್ಶನ ಕೂಡ ಈ ದಿನ ಸಿಕ್ಕುವಂಥದ್ದು. ಜೊತೆಗೆ ಈ ದಿನ ನಿಮ್ಮ ನೆರೆಹೊರೆಯವರ ಮಾತು, ಅವರ ನಡವಳಿಕೆ ಸ್ವಲ್ಪ ಕಷ್ಟ, ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಈ ದಿನ ಸ್ವಲ್ಪ ತಾಳ್ಮೆಯಿಂದಲೇ ನೀವು ಇರಬೇಕಾಗತ್ತೆ. ಇನ್ನು ಈ ದಿನ ಧಾರ್ಮಿಕ ವಿಚಾರಗಳಲ್ಲಾಗಲಿ, ಮನೆಯಲ್ಲಿ ನಡೆಯುವಂತಹ ಒಂದು ವಿಶೇಷ ಪೂಜೆ ಪುನಸ್ಕಾರಗಳಲ್ಲಾಗಲಿ ತುಂಬ ಶ್ರದ್ಧೆಯಿಂದ ಭಾಗವಹಿಸ್ತೀರಿ. ಪೂರ್ಣ ಸಹಕಾರ ಕೂಡ ಕೊಡುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮ್ಮ ಮನಸ್ಸಿಗೆ ಸಂತೋಷ ಉಂಟಾಗುವಂಥದ್ದು, ಹಾಗೆ ಭಕ್ತಿ ಭಾವವನ್ನು ತೋರ್ಪಡಿಸುವಂಥ ಸನ್ನಿವೇಶಗಳು ಕೂಡ ಈ ದಿನ ಸೃಷ್ಟಿಯಾಗತ್ತೆ. ಒಳ್ಳೆಯ ದಿನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡಿ, ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ನೀವು ಅಂದುಕೊಳ್ಳೋದೇ ಒಂದು, ಆದರೆ ಅದಾಗೋದೇ ಇನ್ನೊಂದು. ಹಾಗಾಗಿ ಯೋಜಿತ ರೀತಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆಗಲ್ಲ, ಅಸ್ತವ್ಯಸ್ತವಾಗುವಂಥದ್ದು. ಹಾಗೆ ನೀವು ತೆಗೆದುಕೊಂಡಂತಹ ತೀರ್ಮಾನದಲ್ಲೂ ಕೂಡ ಈ ದಿನ ಬದಲಾವಣೆಗಳು ಆಗುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ವಿವೇಚನೆ ಇಲ್ಲದೆ ಮಾಡುವಂತಹ ಪ್ರಯಾಣವಾಗಲಿ ಅಥವಾ ಖರ್ಚು ವೆಚ್ಚಗಳಾಗಲಿ ನಿಮಗೆ ಪಶ್ಚಾತ್ತಾಪಕ್ಕೆ ಕಾರಣವಾಗುತ್ತೆ. ನಾಳೆಯ ದಿನ ನೀವು ಅಂದುಕೊಳ್ತೀರಿ ಹೀಗೆ ಮಾಡಬಾರ್ದಿತ್ತು ಅಂತ ಹೇಳಿ. ಹಾಗಾಗಿ ಯಾವುದೇ ಕೆಲಸ ಆರಂಭ ಮಾಡುವ ಮೊದಲು ಅದರ ಸಾಧಕ ಬಾಧಕಗಳನ್ನು ನೋಡುವಂಥದ್ದು ತುಂಬ ಉತ್ತಮ ಈ ದಿನ. ಇನ್ನು ಈ ದಿನ ಹೇಳಿಕೊಟ್ಟ ಪಾಠ ಕೇಳುವವರಿಗೆ ಮಾತ್ರ ಇರುತ್ತೆ, ಕಲಿತ ಪಾಠ ಕೊನೆಯವರೆಗೂ ಕೂಡ ಇರುತ್ತೆ. ಇದು ನಿಮ್ಮ ಅನುಭವ. ಹಾಗಾಗಿ ಈ ದಿನದ ಅನುಭವ ನಿಮಗೆ ಜೀವನ ಪಾಠವಾಗಿ ಇರುವಂಥದ್ದು. ಹಾಗಾಗಿನೇ ಹಣಕಾಸಿನ ವಿಚಾರದಲ್ಲಿ ಈ ದಿನ ಅತ್ಯುತ್ತಮವಾದ ಅನುಭವಗಳನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಯಾವುದೇ ವ್ಯಕ್ತಿಗಾಗಲಿ ಸಾಲ ಕೊಡುವಂಥದ್ದು, ಜಾಮೀನಾಗಿ ನಿಲ್ಲುವಂಥದ್ದು, ಇಂಥ ವಿಚಾರಗಳಿಂದ ಈ ದಿನ ಸ್ವಲ್ಪ ದೂರ ಇರಬೇಕು. ಇನ್ನು ಬೆಲೆ ಬಾಳುವ ವಸ್ತುಗಳನ್ನು ಖರೀದಿ ಮಾಡುವಂಥ ವಿಚಾರದಲ್ಲೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಸಮಾಜದಲ್ಲಿ ಈ ದಿನ ನಿಮ್ಮ ಕೆಲಸಗಳಿಂದ, ನಿಮ್ಮ ಜವಾಬ್ದಾರಿಗಳಿಂದ ಹೆಚ್ಚಿನ ಗೌರವ ಸ್ಥಾನಮಾನ ಸಿಕ್ಕುವಂಥದ್ದು ಕೂಡ ಇದೆ.
ಹಾಗೆ ನಿಮ್ಮ ವೃತ್ತಿಯಲ್ಲಿ, ನಿಮ್ಮ ಉದ್ಯೋಗದಲ್ಲಿ ಈ ದಿನ ಸ್ವಲ್ಪ ಮಂದಗತಿಯ ಒಂದು ವ್ಯವಹಾರ ಇರುವಂಥದ್ದು, ಮಂದಗತಿಯಲ್ಲಿ ಕೆಲಸಗಳು ನಡೀತಾ ಇರುತ್ತೆ. ಹಾಗಾಗಿ ತಾಳ್ಮೆಯನ್ನು ಕಳ್ಕೊಳ್ಬೇಡಿ. ಕೆಲಸಗಳು ಹೇಗೆ ನಡೀಲಿ, ಅದರ ಫಲಿತಾಂಶ ನಿಮಗೆ ಅನುಕೂಲವನ್ನು ತರುತ್ತೆ ಮುಂದಿನ ದಿನಗಳಲ್ಲಿ. ಇನ್ನು ಈ ದಿನ ದೈವಿಕ ಕಾರ್ಯಗಳಲ್ಲಿ ಭಾಗವಹಿಸುವಂಥದ್ದು ಇದೆ. ಆದರೆ ಮನೆಯ ಹೊರಗೆ ಸ್ವಲ್ಪ ಋಣಾತ್ಮಕವಾದಂಥ ಒಂದು ವಾತಾವರಣ ಇರುತ್ತೆ. ಅದಕ್ಕೆ ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಂಡು ಹೋಗಿ ಒಳ್ಳೆಯದಾಗುತ್ತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಈ ದಿನ ನಾಗದೇವರಿಗೆ ವಿಶೇಷವಾದಂತಹ ಒಂದು ಪೂಜೆ ಪುನಸ್ಕಾರ ಮಾಡುವಂಥದ್ದು ಅಥವಾ ಸ್ಮರಣೆ ಮಾಡಿ ಸ್ತೋತ್ರವನ್ನು ಹೇಳ್ಕೊಳ್ಳುವಂಥದ್ದನ್ನು ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೂ ಕೂಡ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ, ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಈ ದಿನ ಸ್ವಲ್ಪ ಸಮಸ್ಯೆಗಳು ಉಲ್ಬಣ ಆಗುತ್ತೆ. ಎಲ್ಲೋ ಒಂದು ಕಡೆ ರಾಜಿ ಮಾಡಿಕೊಳ್ಳುವಂಥ ಮನಸ್ಸಿದೆ, ಆದರೆ ವಾತಾವರಣ ಸ್ವಲ್ಪ ಬಿಗುವಿನಿಂದ ಕೂಡಿರುವಂಥದ್ದು ಆಗುತ್ತೆ. ಹಾಗೆ ಈ ದಿನ ನಿಮ್ಮ ಆತ್ಮವಿಶ್ವಾಸಕ್ಕೆ ಕುಂದು ತರುವಂಥ ಕೆಲವು ಘಟನೆಗಳು ನಡೀಬೋದು. ಅದರಲ್ಲೂ ನಿಮಗೆ ತೀರಾ ಬೇಕಾದಂಥವರೇ ಈ ದಿನ ಸ್ವಲ್ಪ ಅಸಹಕಾರವನ್ನು ತೋರಿಸುವಂಥದ್ದು ಕೂಡ ಇದೆ. ಹಾಗಾಗಿ ಅನಿರೀಕ್ಷಿತ ಬೆಳವಣಿಗೆಯಿಂದ ಈ ದಿನ ನಿಮಗೆ ಸ್ವಲ್ಪ ಆಘಾತ ಉಂಟಾಗುವಂಥದ್ದು ಆಗುತ್ತೆ. ಹಾಗೆ ಈ ದಿನ ಅಪರಿಚಿತ ವ್ಯಕ್ತಿಗಳ ಜೊತೆಯಲ್ಲಿ ಒಂದು ಮಾತಿನ ಚಕಮಕಿ ಆಗುತ್ತೆ. ಎಲ್ಲೋ ಒಂದು ಕಡೆ ಮಾತಿಗೆ ಮಾತು ಸೇರುವಂಥದ್ದು, ಇದು ಈ ದಿನ ನಿಮಗೆ ಸ್ವಲ್ಪ ಒತ್ತಡವನ್ನು ತರುತ್ತೆ. ಏನೋ ಒಂದು ರೀತಿಯಲ್ಲಿ ಟೆನ್ಷನ್ ಆಗುವಂಥದ್ದು ಇದೆ. ಹಾಗೆ ಈ ದಿನದ ಪ್ರಯಾಣ ಕೂಡ ನಿಮಗೆ ಅಷ್ಟೊಂದು ಸುಖವನ್ನು, ಸೌಖ್ಯವನ್ನು ತರಲ್ಲ. ಪ್ರಯಾಣದ ಉದ್ದೇಶ ಈಡೇರಲ್ಲ. ಹಾಗಾಗಿನೇ ಈ ಪ್ರಯಾಣ ವ್ಯರ್ಥವಾಗುತ್ತೆ. ಹಾಗೆ ನಿಮ್ಮ ಪ್ರಯತ್ನಗಳು ಕೂಡ ಈ ದಿನ ಅಷ್ಟೊಂದು ಸಾರ್ಥಕ್ಯವನ್ನು ಪಡ್ಕೊಳ್ಳಲ್ಲ. ಅಂದರೆ ನಿಮ್ಮ ಒಂದು ಎಫರ್ಟ್ಗೆ ತಕ್ಕಂತಹ ಫಲಿತಾಂಶಗಳು ಸಿಕ್ಕಲ್ಲ. ಇದರಿಂದ ಈ ದಿನ ನಿಮಗೆ ಬೇಸರ ಅಂತೂ ಹಾಗೆ ಆಗುತ್ತೆ. ಇನ್ನು ಕುಟುಂಬದಲ್ಲೂ ಕೂಡ ಒಂದು ಅನಿಶ್ಚಿತತೆಯ ವಾತಾವರಣ ಇದೆ. ಯಾವುದೇ ವಿಚಾರದಲ್ಲೂ ಕೂಡ ತೀರ್ಮಾನವನ್ನು ಕೈಗೊಳ್ಳಿಕ್ಕಾಗಲ್ಲ. ಹೀಗೆ ಅಂತ ಡೆಫಿನೆಟ್ ಆಗಿ ಹೇಳಲಿಕ್ಕೂ ಕೂಡ ಈ ದಿನ ನಿಮಗೆ ಕಷ್ಟವಾಗುತ್ತೆ. ಇನ್ನು ಬೇರೆಯವರ ಸೈಕಾಲಜಿಯನ್ನು, ಅವರ ಮನಃಶಾಸ್ತ್ರವನ್ನು ತಿಳ್ಕೊಳ್ಳೋದೇ ಈ ದಿನ ನಿಮಗೆ ಸ್ವಲ್ಪ ಕಷ್ಟವಾಗುವಂಥದ್ದು. ಹಾಗಾಗಿನೇ ಈ ದಿನ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುತ್ತೆ. ಅದರಲ್ಲೂ ಬೇರೆಯವರನ್ನು ನಂಬಿ ಕೆಲಸಗಳನ್ನು ಮಾಡುವಂಥವ್ರಿಗೆ ಈ ದಿನ ಸೋಲು ಖಚಿತ. ಆದ್ದರಿಂದ ನಿಮ್ಮ ಶಕ್ತಿ, ನಿಮ್ಮ ಸಾಮರ್ಥ್ಯ ಎಷ್ಟಿದೆಯೋ ಅಂಥ ಕೆಲಸಗಳನ್ನು ಆಯ್ಕೆ ಮಾಡಿಕೊಳ್ಳಿ. ನಿಮ್ಮ ಕೆಲಸವನ್ನು ನೀವೇ ಮಾಡಬೇಕು, ಬೇರೆಯವರ ಮೇಲೆ ಡಿಪೆಂಡ್ ಆಗಬಾರ್ದು. ಅಂಥದ್ದನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು ತುಂಬ ಸೂಕ್ತ. ಇನ್ನು ಈ ದಿನ ಕೈಗೊಂಡಂಥ ವ್ಯವಹಾರಗಳಲ್ಲಿ ಸ್ಥಿರವಾದ ಆಲೋಚನೆಗಳನ್ನು ಇಟ್ಕೊಳ್ಳಿಕ್ಕೂ ಕೂಡ ಸಾಧ್ಯವಾಗಲ್ಲ. ಹಾಗೆ ಪ್ರತಿ ಕ್ಷಣದಲ್ಲೂ ಕೂಡ ನಿಮ್ಮ ಆಲೋಚನೆಗಳು ಬದಲಾವಣೆ ಆಗ್ತಾ ಇರುತ್ತೆ. ಮನಸ್ಸನ್ನು ಹಿಡಿದಿಟ್ಕೊಳ್ಳುವಂಥದ್ದೇ ಕಷ್ಟ. ತುಂಬ ಚಂಚಲವಾದಂತಹ ಮನಸ್ಸು. ಅದಕ್ಕಾಗಿಯೇ ಈ ದಿನ ಧ್ಯಾನ ಮಾಡಿ, ಯೋಗ ಮಾಡಿ, ದೇವರ ಪೂಜೆ ಮಾಡಿ, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಶುಭ ಫಲಗಳು ಸಿಕ್ಕುವಂಥ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳಿಂದ ನಿಮಗೆ ಉತ್ತಮ ಫಲ ಅನ್ನುವಂಥದ್ದು, ಜೊತೆಗೆ ನಿರೀಕ್ಷಿತ ಫಲಿತಾಂಶಗಳು ಸಿಕ್ಕುವಂಥದ್ದು. ನೀವು ಅಂದುಕೊಂಡಂತೆ ಕೆಲಸ ಆಗುತ್ತೆ. ನೀವು ಅಂದುಕೊಂಡಂಥ ರೀತಿಯಲ್ಲಿ ಫಲಿತಾಂಶಗಳು ನಿಮಗೆ ಸಿಕ್ಕುವಂಥದ್ದು. ಏಕೆಂದರೆ ನಿಮ್ಮ ಪ್ರಯತ್ನ ಏಕಪ್ರಕಾರವಾಗಿರುತ್ತೆ. ಹಾಗೆ ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಬಹಳ ವಿಶೇಷವಾದ ಆಸಕ್ತಿಯನ್ನು ಇಟ್ಟುಕೊಂಡು ಕೆಲಸವನ್ನು ಮಾಡುವಂಥದ್ದಿದೆ. ಎಲ್ಲಿ ನಿಮಗೆ ಆಸಕ್ತಿ ಇದೆ ಅಲ್ಲಿ ಜಯ ಖಂಡಿತ ಪ್ರಾಪ್ತಿ. ಇನ್ನು ಈ ದಿನ ಕೆಲವೊಂದು ವಿಚಾರಗಳಲ್ಲಿ ಅಪ್ರಯತ್ನಪೂರ್ವಕವಾಗಿಯೇ ಕಾರ್ಯಸಿದ್ಧಿ ಉಂಟಾಗುವಂಥದ್ದು ಇದೆ. ನಿಮ್ಮ ಎಫರ್ಟ್ ತೀರಾ ಕಡಿಮೆ, ಆದರೆ ಜಯ ಪ್ರಾಪ್ತಿಯಾಗುತ್ತೆ. ಇನ್ನು ಈ ದಿನ ವೃತ್ತಿಪರ ಉದ್ಯೋಗಗಳಲ್ಲಿ ಸಮಯಕ್ಕೆ ಸರಿಯಾಗಿ ಕೆಲಸಗಳು ಆಗುವಂಥದ್ದು. ಯಾರೋ ಒಬ್ಬರು ಬಂದು ನಿಮಗೆ ಸಹಾಯಕ್ಕೆ ನಿಲ್ತಾರೆ. ಯಾರದ್ದೋ ಒಂದು ಮಾರ್ಗದರ್ಶನ ಇದೆ. ಹಾಗೆ ಈ ದಿನ ನಿಮ್ಮ ಕೀರ್ತಿ ಸ್ಥಾನದಲ್ಲಿ ರಾಶಿಯ ಅಧಿಪತಿ ಇರೋದರಿಂದ ನಿಮ್ಮ ಗೌರವ ಸ್ಥಾನಮಾನಗಳು ಕೂಡ ಹೆಚ್ಚಾಗುತ್ತೆ. ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ನಿಮ್ಮದೇ ಮೇಲುಗೈ. ಏಕೆಂದರೆ ಈ ದಿನ ಸಂತೋಷದಲ್ಲೇ ಕೆಲವೊಂದು ವಿಶೇಷ ಕೆಲಸಗಳನ್ನು ಮಾಡುವಂಥದ್ದು, ಹಾಗೆ ನಿಮ್ಮ ಜವಾಬ್ದಾರಿಯನ್ನು ಅರಿತುಕೊಳ್ಳುವಂಥ ಎಲ್ಲ ಅವಕಾಶಗಳು ಕೂಡ ಈ ದಿನ ಇರುತ್ತೆ. ಇನ್ನು ಈ ದಿನ ನಿಮ್ಮ ಸಂಬಂಧಗಳಲ್ಲಿ ಸುಧಾರಣೆ ಆಗುವಂಥ ಒಂದು ಕಾಲ.
ಎಲ್ಲಿ ನಿಮಗೆ ಅನಾನುಕೂಲ ಇದೆ, ಎಲ್ಲಿ ಭಿನ್ನಾಭಿಪ್ರಾಯ ಇದೆ, ಅಂಥದ್ರಲ್ಲಿ ಈ ದಿನ ಸರಿಪಡಿಸ್ಕೊಳ್ಳುವಂಥ ಒಂದು ಸನ್ನಿವೇಶ ಕೂಡ ಇದೆ. ಹಾಗೆ ಪ್ರತಿ ಕೆಲಸವನ್ನು ಕೂಡ ಈ ದಿನ ತುಂಬ ಪ್ರಾಯೋಗಿಕವಾಗಿ ನೋಡ್ತೀರಿ, ಪ್ರಾಕ್ಟಿಕಲ್ ಆಗಿ ನೋಡ್ತೀರಿ. ಇಲ್ಲಿ ಊಹೆಗೆ, ಕನಸಿಗೆ ಅವಕಾಶ ಇಲ್ಲ. ಯಾವುದು ಸರಿ, ಯಾವುದು ಹಾಗೆ ಆಗತ್ತೆ, ವರ್ಕಬಲ್ ಅನ್ನುವಂಥದ್ದಕ್ಕೆ ಮಾತ್ರ ಈ ದಿನ ನಿಮ್ಮಲ್ಲಿ ಪ್ರಾಶಸ್ತ್ಯ ಇರುವಂಥದ್ದು. ಹಾಗಾಗಿ ಈ ದಿನ ನಿಮ್ಮ ತೃಪ್ತಿಗಾಗಿ ಕೆಲವೊಂದು ವಿಶೇಷ ಫಲಗಳು ಕೂಡ ಸಿಕ್ಕುವಂಥದ್ದು. ಹಾಗಾಗಿ ಈ ದಿನ ಸಂತೋಷದ ದಿನ. ಜೊತೆಗೆ ವಿಶೇಷವಾಗಿ ಈ ದಿನ ನಿಮ್ಮ ಲಾಭಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳಲ್ಲಿ ದೋಷಗಳು ನಿವಾರಣೆಯಾಗುವಂಥ ದಿನ. ಇದು ಬಹಳ ಗಮನಾರ್ಹವಾದಂಥ ಒಂದು ಬದಲಾವಣೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ವಾಕ್ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ನಿಮಗೆ ಮಿಶ್ರ ಫಲಗಳು. ಯಾಕೆಂದರೆ ನಿಮ್ಮ ಮಾತು ಈ ದಿನ ಸ್ವಲ್ಪ ಒರಟಾಗಿರುತ್ತೆ. ನಿಮ್ಮ ಮಾತಿನಿಂದ ನಿಮ್ಮ ಮನಸ್ಸಿಗೆ ಬೇಸರ ಆಗುವಂಥದ್ದು. ಏಕೆಂದರೆ ನಿಮ್ಮ ಅಧಿಕಾರಿಗಳ ಕೋಪಕ್ಕೆ ಈ ದಿನ ಗುರಿಯಾಗಬೇಕಾಗತ್ತೆ. ನಿಮ್ಮ ಸಹೋದ್ಯೋಗಿಗಳ ಒಂದು ವಿಶೇಷ ಅಸಹಕಾರಕ್ಕೂ ಕೂಡ ಈ ದಿನ ನೀವು ಗುರಿಯಾಗ್ತೀರಿ. ಏಕೆ ಅಂತ ಹೇಳಿದ್ರೆ ನಿಮ್ಮ ಮಾತು, ನಿಮ್ಮ ಒಂದು ನಿರ್ಧಾರ ಅಷ್ಟೊಂದು ಸಮರ್ಪಕವಾಗಿರಲ್ಲ. ಆದರೆ ನೀವು ಕಠಿಣವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು, ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಡ್ಡಿ 2 ತುಂಡಾಗಿ ಮುರಿಯುವಂತೆ ತಿಳಿಸುವಂಥದ್ದು ನೇರ ಮಾತಿದೆ. ಆದರೆ ಈ ನೇರವಾದ ಮಾತು ಯಾರಿಗೂ ಇಷ್ಟ ಆಗಲ್ಲ. ಏಕೆಂದರೆ ಈ ಸಂದರ್ಭದಲ್ಲಿ ಕೆಲವರಿಗೆ ಪ್ರೀತಿಯಾಗಿ ಹೇಳಬೇಕು, ಶುಗರ್ ಕೋಟೆಡ್ ಪಿಲ್ಸ್ ಥರ ಇರಬೇಕು. ಆದರೆ ನಿಮ್ಮ ಮಾತು ಈ ದಿನ ಬಹಳ ಖಂಡಿತವಾದಿ ಲೋಕ ವಿರೋಧಿ ಅನ್ನುವಂಥ ರೀತಿಯಲ್ಲಿರೋದ್ರಿಂದ ಕೆಲವು ಶತ್ರುಗಳು ಜಾಸ್ತಿ ಆಗ್ತಾರೆ. ಹಾಗಾಗಿ ನಿಮ್ಮ ಸುತ್ತಮುತ್ತ ಈ ದಿನ ನಿಮ್ಮನ್ನು ಪ್ರೀತಿಸುವವರಿಗಿಂತ ನಿಮ್ಮನ್ನು ದ್ವೇಷ ಮಾಡುವಂಥವರೇ ಜಾಸ್ತಿ, ಹಿತಶತ್ರುಗಳೇ ಜಾಸ್ತಿ ಇರ್ತಾರೆ. ಹಾಗಾಗಿ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಮುನ್ನಡೆಯಬೇಕಾಗತ್ತೆ. ನಿಮ್ಮ ಯಾವುದೇ ಒಂದು ಕೆಲಸ ಕಾರ್ಯಗಳ ಬಗ್ಗೆ ಇರುವಂಥ ಯೋಜನೆಗಳನ್ನು ಯಾರೊಂದಿಗೂ ಕೂಡ ಹೇಳ್ಕೊಳ್ಬೇಡಿ. ನಿಮ್ಮ ಬಂಧುಗಳನ್ನು ಅಥವಾ ನಿಮ್ಮ ಕುಟುಂಬಸ್ಥರನ್ನು ಹೊರತುಪಡಿಸಿ ಈ ದಿನ ಅಪರಿಚಿತ ವ್ಯಕ್ತಿಗಳ ಜೊತೆ ಯಾವುದೇ ವ್ಯವಹಾರಗಳನ್ನು ಮಾಡಬೇಡಿ. ಹಾಗೆ ಈ ದಿನ ದೂರದ ಪ್ರಯಾಣದ ಸೂಚನೆಗಳು ಇದೆ. ಆದರೆ ಆ ಪ್ರಯಾಣ ನಿಮಗೆ ಸ್ವಲ್ಪ ತ್ರಾಸವನ್ನು ಕೊಡುತ್ತೆ. ಹಾಗೆ ಈ ದಿನ ವಾಕ್ಸ್ಥಾನದಲ್ಲಿ ಚಂದ್ರ ಇರೋದರಿಂದ ಮನಸ್ಸಿಗೂ ಕೂಡ ಬೇರೆಯವರ ಮಾತಿನಿಂದ ನಿಮಗೆ ಒಂದು ರೀತಿಯಲ್ಲಿ ನಿರ್ಬಂಧಗಳು ಉಂಟಾಗುವಂಥದ್ದು. ಹಾಗಾಗಿ ಬಿಸಿ ತುಪ್ಪದಂತೆ ಕೆಲವು ಸನ್ನಿವೇಶಗಳು ಕೂಡ ಇರುತ್ತೆ. ಅದರಲ್ಲೂ ಈ ಪ್ರೀತಿಯ ಜೀವನದಲ್ಲಿ ಪ್ರೇಮಿಗಳಿಗೆ ಈ ದಿನ ನುಂಗಲಾರದ ತುತ್ತು ಅಂಥ ಒಂದು ಸನ್ನಿವೇಶ ಬರಬಹುದು. ಸ್ವಲ್ಪ ಜಾಗ್ರತೆ. ಎಲ್ಲವೂ ಕೂಡ ನಿಧಾನವಾಗಿ ನಡೀತಾ ಇದೆ. ತಾಳ್ಮೆ ಕಳ್ಕೊಳ್ಬೇಡಿ. ಆತ್ಮವಿಶ್ವಾಸ ಇರಲಿ. ನಾಳೆ ಗೆಲ್ತೇನೆ ಅನ್ನುವಂಥ ಒಂದು ವಿಶ್ವಾಸದಿಂದ ಕೆಲಸಗಳನ್ನು ಮುಂದುವರಿಸಿ. ಭಗವಂತನ ಅನುಗ್ರಹ ಇದೆ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಪ್ರಾಣದೇವರ ದರ್ಶನ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ದಿಢೀರನೇ ಲಾಭ ಸಿಕ್ಕುವಂಥ ದಿನ. ಇದ್ದಕ್ಕಿದ್ದ ಹಾಗೇನೆ ನೋಡಿ ಒಳ್ಳೆಯ ಸುದ್ದಿ, ಎಲ್ಲ ಒಂದು ಒಳ್ಳೆಯ ಅನುಕೂಲತೆ ಸಿಕ್ಕುವಂಥದ್ದು. ಹಾಗೆ ಈ ದಿನ ಬಹಳ ಕಂಫರ್ಟಬಲ್ ಆಗಿರುವಂಥ ಸಂದರ್ಭಗಳು ಕೂಡ ಇದೆ. ಹಾಗಾಗಿ ಈ ದಿನ ಹೊಸ ಹೊಸ ಉಪಕ್ರಮಗಳಿಗೆ ಚಾಲನೆ ಸಿಕ್ಕುವಂಥದ್ದು ಇದೆ. ಹೊಸ ಕೆಲಸಗಳಾಗುತ್ತೆ, ಹೊಸ ಆಲೋಚನೆಗಳು ಬರುತ್ತೆ, ಹೊಸ ವ್ಯಕ್ತಿಗಳ ಪರಿಚಯ ಆಗುತ್ತೆ. ಹೊಸ ವಾಹನ ಆಗಲಿ, ಯಾವುದೋ ಒಂದು ವಸ್ತು, ಒಂದು ಯಂತ್ರ ನಿಮ್ಮ ಕೈಗೆ ಈ ದಿನ ಬರುವಂಥದ್ದು ಕೂಡ ಇದೆ. ಹಾಗೆ ಬೆಲೆ ಬಾಳುವಂತಹ ವಸ್ತ್ರಗಳನ್ನು, ಆಭರಣಗಳನ್ನು ಖರೀದಿ ಮಾಡಬೇಕು ಅನ್ನುವಂಥ ಒಂದು ಆಲೋಚನೆ ಕೂಡ ಇದೆ. ಒಳ್ಳೆಯ ಯೋಗ ಇದೆ. ಹಾಗಾಗಿನೇ ಈ ದಿನ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ನೀವು ತುಂಬ ಯಶಸ್ಸನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಪ್ರಮುಖ ಕೆಲಸಗಳಲ್ಲಿ ನಿರೀಕ್ಷಿತ ಯಶಸ್ಸು ನಿಮಗೆ ಸಿಕ್ಕುವಂಥದ್ದು. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥದ್ದು ಕೂಡ ಆಗುತ್ತೆ. ಹಾಗೆ ಈ ದಿನದಲ್ಲಿ ಸ್ವಲ್ಪ ಏಕಾಂತತೆ ಅನ್ನುವಂಥದ್ದು ಸಿಕ್ಕಿದ್ರೆ, ಯಾವುದೋ ಒಂದು ಸಂದರ್ಭದಲ್ಲಿ ಒಂಟಿಯಾಗಿರ್ತೀರಿ, ಆಗ ನಿಮ್ಮ ಆತ್ಮಾವಲೋಕನವನ್ನು ಮಾಡಿಕೊಳ್ಬೇಕು. ಅದರಲ್ಲಿ ಒಂದು ಇಂಟ್ರಾಸ್ಪೆಕ್ಷನ್ ಅನ್ನುವಂಥದ್ದು ಆಗಬೇಕು. ಎಲ್ಲಿ ತಪ್ಪು ಮಾಡಿದೆ, ಎಲ್ಲಿ ಎಡವಿದೆ, ಎಲ್ಲಿ ಸೋಲಾಯಿತು, ಅದಕ್ಕೆ ಕಾರಣ ಏನು, ಅದನ್ನು ಹೇಗೆ ಸರಿಪಡಿಸ್ಕೊಳ್ಬೇಕು, ಯಾರಿಂದ ಯಾವ ರೀತಿಯ ಸಹಾಯ ಸಹಕಾರಗಳನ್ನು ಪಡ್ಕೊಳ್ಬೇಕು, ಇದನ್ನೆಲ್ಲ ನೀವು ಒಂಟಿಯಾಗಿದ್ದಾಗ ಸ್ವಲ್ಪ ಆಲೋಚನೆ ಮಾಡಿ, ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಳ್ಳಿ. ನಿಮಗೆ ಉತ್ತರ ಈ ದಿನನೇ ಸಿಕ್ಕತ್ತೆ. ಇದೆಲ್ಲ ಕೂಡ ನಿಮಗೆ ಒಂದು ಅನುಭವ, ಯಾವುದೇ ವಿಶ್ವವಿದ್ಯಾಲಯ ಕಲಿಸಲ್ಲ. ಹಾಗಾಗಿನೇ ಈ ದಿನ ನಿಮ್ಮ ಅನುಭವ ನಿಮಗೆ ಜೀವನ ಪಾಠವಾಗಿ ನಿಲ್ಲುವಂಥದ್ದು. ಹಾಗೆ ನಿಮ್ಮ ಸಂಬಂಧಗಳನ್ನು ಸುಧಾರಿಸಿಕೊಳ್ಳಿಕ್ಕೆ ಒಳ್ಳೆಯ ಕಾಲ ಇದು.
ಪಕ್ವವಾದ ಕಾಲ. ಹಾಗಾಗಿ ಯಾವುದೇ ರೀತಿಯ ಒಂದು ವಿಷಯಗಳಿಗೆ ಭಿನ್ನಾಭಿಪ್ರಾಯಗಳಿರಲಿ ಅಥವಾ ಅಭಿಪ್ರಾಯ ಭೇದಗಳಿರಲಿ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಅವಕಾಶಗಳಿದೆ. ಇನ್ನು ಈ ದಿನದಲ್ಲಿ ವೈವಾಹಿಕ ಜೀವನ ನಿಮಗೆ ಏರಿಳಿತಗಳಿದ್ದರೂ ಕೂಡ ಒಂದು ತೃಪ್ತಿಯನ್ನು ಕಾಣುವಂಥದ್ದು ಇದೆ. ಹಾಗಾಗಿ ನಿಮ್ಮ ವೈರತ್ವವನ್ನು ಮರೆತು ಈ ದಿನ ಒಂದಾಗುವಂಥದ್ದು, ಯಾವುದೋ ಒಂದು ಸಂದರ್ಭದಲ್ಲಿ ನಿಮ್ಮ ಚಟುವಟಿಕೆಗಳನ್ನು ಎಲ್ಲರ ಜೊತೆಯಲ್ಲಿ ಮಾಡುವಂಥ ಒಂದು ಹೊಂದಾಣಿಕೆಯ ಸ್ವಭಾವ ಇದೆ. ಇದು ನಿಮಗೆ ಒಂದು ಜಯವನ್ನು ಹಾಗೆ ಒಂದು ಒಳ್ಳೆಯ ಹೆಸರನ್ನು ಕೂಡ ತರುವಂಥದ್ದು, ಸಂತೃಪ್ತಿಯ ದಿನ. ಅದಕ್ಕಾಗಿಯೇ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಏಕೆಂದರೆ ಈ ದಿನ ಕೆಲವು ವಿಚಾರದಲ್ಲಿ ತುಂಬ ನೋವಿದೆ, ನಿಮಗೆ ದುಃಖ ಇದೆ, ಅದು ಪದೇ ಪದೇ ಮರುಕಳಿಸುವಂಥದ್ದು ಕೂಡ. ಹಾಗಾಗಿ ಮರೆಯಬೇಕು ಅಂದರೂ ಕೂಡ ಅದು ಸಾಧ್ಯ ಆಗಲ್ಲ. ಅಂಥ ಒಂದು ಆಘಾತ ಆಗಿರುವಂಥ ಸಂದರ್ಭ. ಅದರಲ್ಲೂ ಈ ದಿನ ನಿಮ್ಮ ಪ್ರೀತಿ ಪಾತ್ರರು ನಡ್ಕೊಂಡಿರುವಂಥ ರೀತಿ, ಅವರ ಮಾತು ಈ ದಿನ ನಿಮಗೆ ಪದೇ ಪದೇ ಬರುತ್ತೆ. ಇದೇ ನಿಮಗೆ ಚಿಂತೆ. ಹಾಗೆ ನೀವು ಒಂದನ್ನು ಜ್ಞಾಪಿಸ್ಕೊಳ್ಬೇಕು, ಸಾವಿಗೂ ನೋವಿಗೂ ಕೇವಲ ಒಂದು ಅಕ್ಷರದ ವ್ಯತ್ಯಾಸ ಮಾತ್ರ ಇದೆ ನೋಡಿ. ಏಕೆಂದರೆ ಸಾವು ಒಂದೇ ಸಲ ಕೊಂದರೆ ನೋವು ಪ್ರತಿ ಕ್ಷಣ ಕೊಲ್ಲತ್ತೆ. ಆದ್ದರಿಂದ ತುಂಬ ಚಿಂತೆ ಮಾಡಬೇಡಿ, ಭಗವಂತ ಇಟ್ಟಾಗಲಿ. ಏಕೆಂದರೆ ನಿಮ್ಮದು ತಪ್ಪಿಲ್ಲ, ವಿನಾಕಾರಣ ಒಂದು ದೂರು ಬಂದಿದೆ. ಆದರೆ ನಿಮ್ಮ ಹೆಸರಿಗೆ ಕಳಂಕ ತರುವಂಥ ಒಂದು ಪ್ರಯತ್ನ ಯಾರದ್ದೋ ಒಂದು ಮೂರನೇ ವ್ಯಕ್ತಿಯಿಂದ ಆಗಿರುವಂಥ ವಿಚಾರ. ಇದೆಲ್ಲವೂ ಕೂಡ ಈ ದಿನ ನಿಮ್ಮ ಮನಸ್ಸಿಗೆ ಬರುತ್ತೆ. ನಿಮ್ಮ ಪ್ರಗತಿ ಸಾಧ್ಯ ಆಗ್ತಾ ಇಲ್ಲ, ಕೆಲಸಗಳು ನಿಧಾನವಾಗಿ ಆಗ್ತಾ ಇದೆ, ಅಂದುಕೊಂಡಂತೆ ಈ ದಿನದಲ್ಲಿ ಸಹಾಯ ಸಹಕಾರಗಳು ಸಿಗ್ತಾ ಇಲ್ಲ. ಇವೆಲ್ಲವನ್ನೂ ಕೂಡ ಈ ದಿನ ನೀವು ತುಲನೆ ಮಾಡ್ತೀರಿ. ಹಾಗಾಗಿ ನಿಮ್ಮ ಬಗ್ಗೆನೇ ನಿಮಗೆ ಜಿಗುಪ್ಸೆ ಬರುವಂಥದ್ದು, ಅದು ಸದಾ ಸರ್ವದಾ ಒಳ್ಳೆಯದಲ್ಲ. ಹಾಗಾಗಿ ಒಂದು ಪಾಸಿಟಿವ್ ಸೈಡನ್ನು ನೋಡಬೇಕು. ಯಾರಲ್ಲಿ ಒಂದು ಧನಾತ್ಮಕವಾದಂತಹ ಒಂದು ಸಂಚಲನ ಇದೆ, ಒಂದು ಪಾಸಿಟಿವ್ ವೈಬ್ಸ್ ಇದೆ, ಅಂಥವರ ಜೊತೆ ಇರಿ. ಹಾಗಾಗಿ ಈ ದಿನ ನಿಮ್ಮ ಸ್ನೇಹಿತರ ಆಯ್ಕೆ ಕೂಡ ಬಹಳ ವಿಶೇಷವಾಗಿ ಇರಬೇಕು. ನಿಮಗೆ ಯಾರೋ ಒಂದು ನೆಗೆಟಿವ್ ಇಂಪ್ಯಾಕ್ಟನ್ನು ಕೊಡ್ತಾರೆ, ಅಂಥವರನ್ನು ದೂರ ಇಡಿ. ಹಾಗಾಗಿ ಈ ದಿನ ನಿಮ್ಮ ಮಾತಿಗೆ, ನಿಮ್ಮ ಆಲೋಚನೆಗಳಿಗೆ ಪ್ರೇರೇಪಣೆ ನೀಡುವಂಥವರು, ಉತ್ಸಾಹ ತುಂಬುವಂಥವರು ನಿಮ್ಮ ಜೊತೆಯಲ್ಲಿರಲಿ. ನಿಮ್ಮ ತಂದೆ ತಾಯಿಗಳ ಮಾರ್ಗದರ್ಶನ ಪಡ್ಕೊಳ್ಳಿ, ಅವರ ಆಶೀರ್ವಾದ ಪಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗತ್ತೆ. ಇನ್ನು ಬಹಳ ವಿಶೇಷತೆ ಅಂತ ಹೇಳಿದ್ರೆ, ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ಶ್ರಮಕ್ಕೆ ತಕ್ಕ ಮನ್ನಣೆ ಸಿಕ್ಕಲ್ಲ. ಎಲ್ಲೋ ಒಂದು ಕಡೆ ಕೆಲಸ ನಿಧಾನ ಆಗ್ತಾ ಇದೆ ಅನ್ನುವಂಥ ಒಂದು ಭಾವನೆ ಬರ್ಬೋದು. ಆದರೆ ನಿಮ್ಮ ಪ್ರಯತ್ನಗಳನ್ನು ಮುಂದುವರಿಸ್ತಾ ಇರಿ, ಭಗವಂತನ ಮೇಲೆ ನಂಬಿಕೆ ಇಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀದೇವಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಶುಭ ದಿನ. ಎಲ್ಲೆಡೆಯಲ್ಲಿ ಆರೋಗ್ಯಕರವಾದಂಥ ಸುದ್ದಿಯನ್ನು ಕೇಳ್ತೀರಿ. ಮನಸ್ಸಿಗೆ ಸಂತೋಷ ಇದೆ, ಮನಸ್ಸಿಗೆ ಹಿತ ಇದೆ, ಮನಸ್ಸಿನ ಅಭಿವೃದ್ಧಿಗೆ ಆಗುವಂಥ ಒಂದು ಕೆಲಸಗಳ ಬಗ್ಗೆ ಸುದ್ದಿ ನಿಮಗೆ ಸಿಕ್ಕುವಂಥದ್ದು. ಹಾಗೆ ಈ ದಿನ ಆರ್ಥಿಕ ಸಮಸ್ಯೆಯಿಂದ ಸ್ವಲ್ಪ ಮಟ್ಟಿಗೆ ಮುಕ್ತಿ ಸಿಕ್ಕುವಂಥದ್ದು ಕೂಡ ಇದೆ. ಹಣಕಾಸಿನ ನೆರವು ಕೈತುಂಬ ಇಲ್ಲ ಅಂದರೂ ಕೂಡ ತಕ್ಕ ಮಟ್ಟಿಗೆ ಸಿಕ್ಕತ್ತೆ ಈ ದಿನ. ಹಾಗೆ ಈ ದಿನ ಮನೆ, ಸೈಟು, ಜಮೀನು ಇತ್ಯಾದಿ ವಿಚಾರಗಳಲ್ಲಿ ಯಾವುದೇ ರೀತಿಯ ತಂಟೆ ತಕರಾರುಗಳಿದ್ದರೆ, ಅದರಲ್ಲಿ ಯಾವುದೋ ಒಂದು ವಿಚಾರವನ್ನು ನೀವು ಅಪೇಕ್ಷೆ ಪಡ್ತಾ ಇದ್ದರೆ ಅದು ನಿಮ್ಮ ಅಪೇಕ್ಷೆಯಂತೆ ನಡೆಯುತ್ತೆ. ಹಾಗಾಗಿ ಈ ದಿನ ಅಂಥ ಪ್ರಯತ್ನಗಳಲ್ಲಿ ಒಳ್ಳೆಯ ಫಲಗಳು ಸಿಕ್ಕುವಂಥದ್ದು ಇದೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಪ್ರತಿಭೆಗೆ ಸಾಕಷ್ಟು ಜವಾಬ್ದಾರಿಗಳು ಕೂಡ ಸಿಕ್ಕುವಂಥದ್ದಿದೆ. ಅದನ್ನು ಸಮರ್ಥವಾಗಿ ಎದುರಿಸ್ತೀರಿ. ನಿಮ್ಮ ಸಹೋದ್ಯೋಗಿಗಳ ನೆರವು ಈ ದಿನ ನಿಮಗೆ ಸಕಾಲಕ್ಕೆ ಸಿಕ್ಕತ್ತೆ. ಹಾಗೆ ಕೆಲವರ ಒಂದು ಮಾತು, ಕೆಲವರ ಬಾಡಿ ಲ್ಯಾಂಗ್ವೇಜ್ ನಿಮಗೆ ಈ ದಿನ ಏನೋ ಒಂದು ಸೂಚನೆಯನ್ನು ಕೊಡುವಂಥದ್ದು. ಹಾಗಾಗಿನೇ ಕೆಲವು ವ್ಯಕ್ತಿಗಳ ವಿಚಾರದಲ್ಲಿ ತುಂಬ ಆಕರ್ಷಣೆ ಇದೆ, ಅವರ ಮಾತಿನಲ್ಲಿ ಏನೋ ಒಂದು ಮೋಡಿಯನ್ನು ಕಾಣ್ತೀರಿ ಈ ದಿನ. ಹಾಗಾಗಿ ಈ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ಸ್ವಲ್ಪ ವೀಕ್ ಮೈಂಡ್ ಆಗಿರುವಂಥದ್ದು. ಒಂದು ಪ್ರೀತಿಯ ಮಾತಿಗೆ ಸೋತ್ಬಿಡ್ತೀರಿ. ಏನೋ ಒಂದು ಉಡುಗೊರೆಗೆ ಈ ದಿನ ನಿಮ್ಮನ್ನೇ ನೀವು ಅರ್ಪಿಸಿಕೊಳ್ಳುವಂಥದ್ದು ಕೂಡ ಇದೆ.
ಹಾಗಾಗಿನೇ ಈ ದಿನ ಅನಿರೀಕ್ಷಿತ ಘಟನೆಗಳು ನಿಮಗೆ ತುಂಬ ಸಂತೋಷವನ್ನು ತರುವಂಥದ್ದು ಇದೆ. ಹಾಗೆ ತುಂಬ ಪರಿಣಾಮಕಾರಿಯಾದಂತಹ ಒಂದು ತೀರ್ಮಾನವನ್ನು ಕೈಗೊಳ್ಳುವಂಥದ್ದು ಕೂಡ ಇದೆ. ಏಕೆಂದರೆ ನಿಮ್ಮ ಜೀವನದಲ್ಲಿ ಮುಂದೆ ಆಗಬೇಕಾಗಿರುವಂಥ ವಿಚಾರಗಳು, ಮನೆಯಲ್ಲಿ ಆಗಬೇಕಾಗಿರುವಂಥ ಶುಭ ಕಾರ್ಯಗಳು, ಇದರ ಬಗ್ಗೆ ಈ ದಿನ ತೀವ್ರ ಕುತೂಹಲ ಇರುವಂಥದ್ದು. ಹಾಗಾಗಿನೇ ನಿಮ್ಮ ಪ್ರಯತ್ನ ಬಹಳ ಸಹಮತದಿಂದ ಇರುವಂಥದ್ದು, ಎಲ್ಲರಿಗೂ ಇಷ್ಟ ಆಗುತ್ತೆ. ನಿಮ್ಮ ಮಾತು ಕೂಡ, ನಿಮ್ಮ ಒಂದು ಫೇಸ್ ವ್ಯಾಲ್ಯೂ ಕೂಡ ಈ ದಿನ 4 ಜನರು ಗುರುತಿಸುವಂಥ ಆಗುತ್ತೆ. ಹಾಗಾಗಿನೇ ಈ ದಿನ ನಿಮಗೆ ಪ್ರಬುದ್ಧವಾದಂಥ ಒಂದು ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹಾಗೆ ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ತುಂಬ ಪ್ರೋತ್ಸಾಹಗಳಿದೆ, ತುಂಬ ಉತ್ಸಾಹಗಳು ಕೂಡ ಇರುವಂಥದ್ದು. ಹಾಗಾಗಿ ಬೇರೆಯವರ ಮಾರ್ಗದರ್ಶನದಲ್ಲಿ ಈ ದಿನ ನಿಮಗೆ ಉತ್ತಮ ಗುರಿಯನ್ನು ತಲುಪಲಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥದ್ದು ಇದೆ. ಹಾಗೆ ಈ ದಿನ ಸಮುದಾಯದ ಪ್ರಮುಖ ವ್ಯಕ್ತಿಯಿಂದ ನಿಮ್ಮ ಒಂದು ಪ್ರತಿಭೆ ಗುರುತಿಸಲ್ಪಡುತ್ತೆ. ಹಾಗಾಗಿನೇ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ಆಸಕ್ತಿ ಹೆಚ್ಚಾಗುವಂಥದ್ದು ಬೇರೆಯವರ ಪ್ರೇರೇಪಣೆಯ ಮಾತುಗಳಿಂದ. ಹಾಗೆ ಈ ದಿನ ಮನೆಯ ವಾತಾವರಣದಲ್ಲಿ ಸ್ವಲ್ಪ ಶಿಸ್ತನ್ನು ಕಾಯ್ಕೊಳ್ಬೇಕು ಅನ್ನುವಂಥ ಒಂದು ವಿಚಾರ ಕೂಡ ಇರುತ್ತೆ. ಹಾಗೆ ಈ ದಿನ ಸುಮ್ಮನಿದ್ರೂ ಕೂಡ ನಿಮಗೆ ಸೌಕರ್ಯ ಇದೆ. ಯೋಗದ ಲಕ್ಷಣ ತುಂಬ ಇದೆ. ಏಕೆಂದರೆ ಈ ದಿನ ಅದೃಷ್ಟವಂತರು, ನೀವು ತುಂಬ ಕಂಫರ್ಟ್ ಝೋನಲ್ಲಿ ಇರುವಂಥವ್ರು. ಹಾಗೆ ಈ ದಿನ ದೂರದ ಪ್ರಯಾಣದಲ್ಲೂ ಕೂಡ ನಿಮಗೆ ಸುಖ ಸೌಖ್ಯ ಅನ್ನುವಂಥದ್ದು ಇದೆ. ಹಾಗೆ ಈ ದಿನ ಬೇರೆಯವರಿಗಾಗಿ ಹೆಚ್ಚು ಶ್ರಮ ಪಡುವಂಥದ್ದು, ನಿಮಗಾಗಿ ಅಲ್ಲ, ನಿಮ್ಮ ಸ್ವಾರ್ಥ ಇಲ್ಲ, ಬೇರೆಯವರಿಗಾಗಿಯೇ ಈ ದಿನ ನಿಮ್ಮ ಕೆಲಸ ಕಾರ್ಯಗಳು ಹೆಚ್ಚು ಇರುವಂಥದ್ದು ಇದೆ. ಹಾಗೆ ಈ ನಿಮ್ಮ ಮೃದುವಾದ ಮಾತು, ನಿಮ್ಮ ಒಂದು ಮೃದುವಾದ ಸ್ವಭಾವ ಎಲ್ಲರನ್ನೂ ಕೂಡ ಆಕರ್ಷಿಸುವಂಥದ್ದು ಈ ದಿನ. ಹಾಗಾಗಿ ಯಾವುದೇ ಸಮಸ್ಯೆಯನ್ನು ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸ್ತೀರಿ, ಅದರ ಪರಿಹಾರವನ್ನು ಕೂಡ ಅಷ್ಟೇ ಪರಿಣಾಮಕಾರಿಯಾಗಿ ಪಡ್ಕೊಳ್ಳುವಂಥದ್ದು ಇದೆ. ಇನ್ನು ವ್ಯವಹಾರ ಚಟುವಟಿಕೆಗಳು ಸಾಮಾನ್ಯವಾಗಿದ್ದರೂ ನಿಮಗೆ ಲಾಭದ ಅಂಶ ಜಾಸ್ತಿ ಇರುತ್ತೆ, ಒಳ್ಳೆಯ ಅವಕಾಶಗಳು ಈ ದಿನ ಸಿಕ್ಕುವಂಥದ್ದು. ಇನ್ನು ವಿಶೇಷವಾಗಿ ಈ ದಿನ ನಿರೀಕ್ಷಿತ ಪ್ರಗತಿಯನ್ನು ಪಡ್ಕೊಳ್ಳಿಕ್ಕೆ ಎಲ್ಲ ಅವಕಾಶಗಳು ಇದೆ. ಗ್ರಹಗತಿಗಳು ಚೆನ್ನಾಗಿದೆ. ಹಾಗಾಗಿ ಹೊಸ ಯೋಜನೆಯನ್ನು ಆರಂಭ ಮಾಡಲಿಕ್ಕೆ ಸಕಾಲ ಇದು. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ, ಹಾಗೆ ಲಕ್ಷ್ಮೀ ಪೂಜೆ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಅಲ್ಪ ಲಾಭ ಸಿಕ್ಕುವಂಥ ದಿನ. ನೀವು ಎಷ್ಟೇ ಪ್ರಯತ್ನ ಮಾಡಿ ಅದರ ಫಲ ಮಾತ್ರ ಅರ್ಧಂಬರ್ಧ ಇರುವಂಥದ್ದು. ಏಕೆಂದರೆ ಗ್ರಹಗತಿಗಳು ನಿಮಗೆ ಅಷ್ಟೊಂದು ಅನುಕೂಲಕರವಾದಂಥ ಸ್ಥಿತಿಯಲ್ಲಿಲ್ಲ. ಜೊತೆಗೆ ನಿಮ್ಮ ಮನಸ್ಸು ಕೂಡ ಈ ದಿನ 50-50 ಇರುವಂಥದ್ದು. ಕೆಲವು ಕೆಲಸಗಳು ಬೇಕು, ಕೆಲವು ಬೇಡ ಅನ್ನುವಂಥ ಒಂದು ಸ್ಟ್ರಾಂಗ್ ಲೈಕ್ಸ್ ಮತ್ತು ಡಿಸ್ಲೈಕ್ಸ್ ಇರುವಂಥ ದಿನ ಇದು. ಇನ್ನು ಪ್ರಮುಖವಾದಂಥ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಆತುರ ಇದೆ. ಆದರೆ ಈ ಆತುರದಿಂದ ತೆಗೆದುಕೊಳ್ಳುವಂಥ ನಿರ್ಧಾರಗಳು ನಿಮಗೆ ಸ್ವಲ್ಪ ಹಿನ್ನಡೆಯನ್ನು ತರುತ್ತೆ, ಅಷ್ಟೊಂದು ಒಳ್ಳೆಯದಲ್ಲ. ಹಾಗಾಗಿ ಸ್ವಲ್ಪ ನಿಧಾನವಾಗಿ ತಾಳ್ಮೆಯಿಂದಾಗ ಮಾತ್ರ ನೀವು ತೀರ್ಮಾನಗಳನ್ನು ಕೈಗೊಳ್ಳಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಕೆಲಸಗಳನ್ನು ಪೂರ್ಣಗೊಳಿಸಬೇಕು ಅನ್ನುವಂಥ ಒಂದು ಸಿದ್ಧತೆ ಇದೆ. ಆದರೆ ಈ ದಿನ ನಿಮ್ಮ ಮನೆಯಲ್ಲಿ ನಡೆಯುವಂಥ ಕೆಲವು ವಿದ್ಯಮಾನಗಳಿಂದ ಕೆಲಸಗಳಲ್ಲೇ ಆಸಕ್ತಿಯನ್ನು ಕಳ್ಕೊಳ್ತೀರಿ. ಯಾರಿಗಾಗಿ ಮಾಡಬೇಕು, ಏನು ಮಾಡಿ ಏನು ಪ್ರಯೋಜನ ಅನ್ನುವಂಥ ವಿಚಾರ ಮನಸ್ಸಿಗೆ ಬರುವಂಥದ್ದು. ಇದು ದ್ವಂದ್ವತೆಗೆ ಕಾರಣವಾಗುತ್ತೆ. ಹಾಗೆ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೂ ಕೂಡ ಸಾಧ್ಯ ಆಗಲ್ಲ. ಹಾಗಾಗಿನೇ ಈ ದಿನ ನಿಮ್ಮ ಮನಸ್ಸು ನಿಮ್ಮ ಹತೋಟಿಯಲ್ಲಿಲ್ಲ, ಬೇರೆ ಯಾರದ್ದೋ ಒಂದು ಮಾರ್ಗದರ್ಶನದಲ್ಲಿ ನಿಮ್ಮ ಮನಸ್ಸು ಇರುವಂಥದ್ದು. ಹಾಗಾಗಿನೇ ಈ ದಿನ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಸ್ವಲ್ಪ ಅಸಡ್ಡೆ ಇದೆ, ನಿರಾಸಕ್ತಿ ಇದೆ. ಹಾಗೆ ಈ ದಿನ ನಿಮ್ಮ ನೆರೆಹೊರೆಯವರ ಜೊತೆಯಲ್ಲೂ ಕೂಡ ಅಷ್ಟೊಂದು ಉತ್ತಮ ಬಾಂಧವ್ಯಗಳು ಇರಲ್ಲ. ಎಲ್ಲೋ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಬೇಸರವಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಈ ದಿನ ನಿಮ್ಮ ಸಂಗಾತಿಯಿಂದ ಸ್ವಲ್ಪ ಭಾವನಾತ್ಮಕವಾದಂಥ ಸಮಸ್ಯೆಗಳು ಕೂಡ ಇರುವಂಥದ್ದು. ಏನೋ ಒಂದು ಮಾತು ನಿಮ್ಮನ್ನು ಈ ದಿನ ವಿಚಲಿತರನ್ನಾಗಿ ಮಾಡುತ್ತೆ. ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಈ ದಿನ ಅಷ್ಟೊಂದು ನಿಮಗೆ ವಿಶ್ವಾಸ ಇಲ್ಲ, ಸಂಘರ್ಷಗಳು ಆಗುವಂಥದ್ದು. ಇವೆಲ್ಲವನ್ನು ನೋಡಿದ್ರೆ ಈ ದಿನ ನಿಮಗೆ ಮಿಶ್ರ ಫಲಗಳಿರುತ್ತೆ. ಕೌಟುಂಬಿಕ ಸೌಕರ್ಯಕ್ಕಾಗಿ ಈ ದಿನ ತುಂಬ ಪ್ರಯತ್ನ ಪಡ್ತೀರಿ, ಆದರೆ ಅದು ಅರ್ಧಂಬರ್ಧ ಮಾತ್ರ ಸಿಕ್ಕುವಂಥದ್ದು. ಅದು ಪೂರ್ಣವಾಗಿ ಸಿಕ್ಕಬೇಕು. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಬೇಕು, ಭಕ್ತಿಯಿಂದ ಪೂಜೆ ಮಾಡಬೇಕು, ಒಳ್ಳೆಯದಾಗತ್ತೆ. ನಿಮ್ಮ
ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ಕುಂಭರಾಶಿಯವರಿಗೆ ಈ ದಿನ ನೀವು ಅಂದುಕೊಂಡಂತೆ ದಿನ ಇರಲ್ಲ. ಪ್ರತಿ ಕ್ಷಣ ಪ್ರತಿ ಸಮಯ ನಿಮ್ಮ ವಿರುದ್ಧವಾಗಿ ಕೆಲಸ ಮಾಡ್ತಾ ಇರುತ್ತೆ. ಏಕೆಂದರೆ ಈ ದಿನ ನಿಮಗೆ ಮಿಶ್ರ ಫಲಗಳಿರುವಂತಹ ಜೊತೆಗೆ ನಿಮ್ಮ ವಿರೋಧಿಗಳು ಕೂಡ ನಿಮ್ಮ ಬಗ್ಗೆ ಪಿತೂರಿಯನ್ನು ನಡೆಸುವಂಥವ್ರು. ನೀವು ಮೇಲೆ ಬರಬಾರ್ದು, ನಿಮ್ಮ ಕೆಲಸಗಳು ಯಶಸ್ವಿ ಆಗಬಾರ್ದು, ನೀವು ಸಂತೋಷವಾಗಿರಬಾರ್ದು ಅನ್ನುವಂಥ ಒಂದು ಹೊಟ್ಟೆ ಉರಿ ನಿಮ್ಮ ಒಂದು ಆಪ್ತ ವಲಯದಲ್ಲೇ ಇರುವಂಥದ್ದು. ಅವರೇ ನಿಮಗೆ ಹಿತಶತ್ರುಗಳು. ಆದ್ದರಿಂದ ಅಂಥವರನ್ನು ಈ ದಿನ ಗುರುತಿಸ್ಕೊಳ್ಬೇಕು, ಅವರಿಂದ ದೂರ ಇರುವಂಥ ಒಂದು ಪ್ರಯತ್ನ ಕೂಡ ಮಾಡಬೇಕು. ಇನ್ನು ಈ ದಿನದಲ್ಲಿ ಸಾಮಾಜಿಕ ವಲಯದಲ್ಲಿ ನಿಮ್ಮ ಒಂದು ಕೆಲಸ ಕಾರ್ಯಗಳು ಚರ್ಚೆಗೆ ಬರುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ಈ ದಿನ ಹೊರ ಸಂಚಾರ, ದೂರ ಪ್ರಯಾಣ ಇಂಥ ವಿಚಾರಗಳಲ್ಲಿ ನೀವು ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ಯಾವುದೇ ಒಂದು ಸಣ್ಣ ಸಮಸ್ಯೆ ಬಂದರೂ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ, ಉಪೇಕ್ಷೆ ಮಾಡಬೇಡಿ. ಆ ಸಣ್ಣದೇ ದೊಡ್ಡದಾಗುವಂಥದ್ದು. ಒಂದು ಸಣ್ಣ ಕಿಡಿ ಸಾಕು ಇಡೀ ಮನೆಯನ್ನು ಸುಡಲಿಕ್ಕೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನದಲ್ಲಿ ಜೀವನದಲ್ಲಿ ನೆಮ್ಮದಿ ಬೇಕು ಅಂತ ಹೇಳಿದ್ರೆ ಮರೆಯಲಾಗದ ವ್ಯಕ್ತಿಗಳನ್ನು ಕ್ಷಮಿಸಿಬಿಡಿ. ಇನ್ನು ಕ್ಷಮಿಸಲಾಗದಂತಹ ವ್ಯಕ್ತಿಗಳನ್ನು ನೀವು ಮರೆತು ಬಿಡಿ. ಈ ಫಾರ್ಮುಲಾವನ್ನು ನೀವು ಇದನ್ನು ಇಟ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಹೊಸ ಸಾಲದ ಸಮಸ್ಯೆಗಳೇನಾದರೂ ಬರುವಂಥದ್ದಿದ್ದರೆ ಆದಷ್ಟು ಈ ಹಣದ ವಿಚಾರವಾಗಿ ಎಚ್ಚರಿಕೆಯಿಂದ ಇರಿ. ಹೊಸ ಸಾಲಕ್ಕೆ ಕೈ ಹಾಕಬೇಡಿ. ಹೊಸ ವಿಚಾರಗಳು, ಹೊಸದಾಗಿ ಬಂಡವಾಳ ಹಾಕಬೇಕು, ಏನೋ ವ್ಯಾಪಾರ ಮಾಡಬೇಕು, ಇಂಥ ಆಲೋಚನೆಗಳನ್ನು ಇನ್ನೊಮ್ಮೆ ನೀವು ಪರಿಶೀಲನೆ ಮಾಡಿ, ಇನ್ನೊಂದು ಸಲ ಯೋಚನೆ ಮಾಡಿ ತೀರ್ಮಾನವನ್ನು ಕೈಗೊಳ್ಳಬೇಕಾಗತ್ತೆ. ಹಾಗಾಗಿ ಈ ದಿನ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಗೊಂದಲದ ವಾತಾವರಣ ಇದೆ. ಅದನ್ನು ನಿವಾರಣೆ ಮಾಡಿಕೊಳ್ಬೇಕಾದ್ರೆ ಮನಸ್ಸು ಪ್ರಶಾಂತವಾಗಿರಬೇಕು. ಅದಕ್ಕಾಗಿಯೇ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ. ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮೀನರಾಶಿಯವರಿಗೆ ಈ ದಿನ ಲಾಭದಾಯಕವಾದಂಥ ದಿನ. ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಲ್ಲಿ ವಿಶೇಷತೆಯನ್ನು ಕಾಣ್ತೀರಿ. ಅದರಲ್ಲೂ ಕಳತ್ರ ಸ್ಥಾನದಲ್ಲಿ ಚಂದ್ರ ಇದ್ದಾಗ ಈ ದಿನ ನಿಮ್ಮ ಕುಟುಂಬದವರಿಂದ ವಿಶೇಷವಾದಂಥ ಒಂದು ಸಹಕಾರ ನಿಮಗೆ ಸಿಕ್ಕತ್ತೆ. ಶುಭ ಕಾರ್ಯಗಳು ನೆರವೇರುವಂತಹ ಸೂಚನೆಗಳು ಕೂಡ ಇದೆ. ಅದಕ್ಕಾಗಿ ಒಂದು ಓಡಾಟ, ಒಂದು ಪೂರ್ವ ಸಿದ್ಧತೆ ಈ ದಿನ ಇರುವಂಥದ್ದು. ಒಟ್ಟಾರೆ ಪರಿಸ್ಥಿತಿ ಅನುಕೂಲಕರವಾಗಿರುತ್ತೆ. ಇನ್ನು ಗಣ್ಯರಿಂದ, ರಾಜಕೀಯ ವ್ಯಕ್ತಿಗಳಿಂದ ಈ ದಿನ ನಿಮಗೆ ಒಳ್ಳೆಯ ಸಹಕಾರ ಸಿಕ್ಕುವಂಥದ್ದು ಇದೆ. ಇನ್ನು ಈ ದಿನದಲ್ಲಿ ಮೌಲ್ಯದ ಗೃಹೋಪಯೋಗಿ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು ಕೂಡ ಇದೆ. ಒಟ್ಟಾರೆ ನಿಮ್ಮ ಅನುಕೂಲಕ್ಕೆ, ನಿಮ್ಮ ಸೌಕರ್ಯಕ್ಕೆ ಬೇಕಾದಂತಹ ಕೆಲವು ಸೌಲಭ್ಯಗಳನ್ನು ಮಾಡ್ಕೊಳ್ತೀರಿ. ನಿಮಗೆ ಬೇಕಾದಂತಹ ವಸ್ತುಗಳಾಗಲಿ, ನಿಮಗೆ ನಿರೀಕ್ಷೆ ಮಾಡಿದಂಥ ವ್ಯಕ್ತಿಗಳಾಗಲಿ ಈ ದಿನ ನಿಮ್ಮ ಜೊತೆಯಲ್ಲಿ ಇರುವಂಥದ್ದು ಇದೆ. ಹಾಗಾಗಿನೇ ಈ ದಿನ ಪ್ರತಿಯೊಂದರಲ್ಲೂ ಕೂಡ ಒಂದು ಸಾಮರಸ್ಯ ಇದೆ. ಅದನ್ನು ಬಳಸೋದ ರೀತಿಯಲ್ಲಿ ನಿಮಗೆ ಸೌಲಭ್ಯಗಳು ಕೂಡ ಉಂಟಾಗುತ್ತೆ. ಇನ್ನು ಸ್ಥಿರಾಸ್ತಿಯ ವಿಚಾರದಲ್ಲಿ ನೀವು ಮಾಡುವಂಥ ಪ್ರಯತ್ನಗಳು ಈ ದಿನ ತುಂಬ ಫಲವನ್ನು ಕೊಡುವಂಥದ್ದು ಇದೆ. ಹಾಗೆ ಈ ದಿನ ದೈವಿಕ ದರ್ಶನವನ್ನು ಪಡೆಯುವಂಥದ್ದು, ದೇವಾಲಯ ಭೇಟಿ ಇದೆ. ಮನೆಯಲ್ಲಿ ಏನೋ ಒಂದು ಹಬ್ಬದ ವಾತಾವರಣ ಇರುವಂಥದ್ದು ಕೂಡ. ಹಾಗಾಗಿನೇ ನಿಮ್ಮ ದೀರ್ಘಾವಧಿಯ ಯಾವುದೇ ಒತ್ತಡಗಳಿದ್ದರೂ ಅದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಈ ದಿನ ಒಳ್ಳೆಯ ದಿನ. ನಿಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಳ್ಳುವಂಥ ಒಂದು ವಿಶೇಷ ವೇದಿಕೆ ಈ ದಿನ ನಿಮಗೆ ಸಿಕ್ಕುವಂಥದ್ದು ಇದೆ. ಹಾಗೆ ಈ ದಿನ ನಿಮಗೆ ಯಾವುದು ಪ್ರಿಯಾರಿಟಿಯಲ್ಲಿ ಇರಬೇಕು ಅದು ನಿಮಗೆ ಒದಗಿ ಬರುತ್ತೆ. ನೀವು ಅಂದುಕೊಂಡಂಥ ಕೆಲಸಗಳು ಯಶಸ್ವಿಯಾಗಿ ನಡೆಯುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಫಲಪ್ರದವಾದಂಥ ದಿನ. ಮನೆಯ ಹೊರಗೂ ಕೂಡ ಈ ದಿನ ಕಿರಿಕಿರಿಗಳು ಕಡಿಮೆ ಇರುವಂಥ ದಿನ. ಅದಕ್ಕಾಗಿಯೇ ಸಂತೋಷ, ಸಂಭ್ರಮ ಈ ದಿನ ನಿಮ್ಮಲ್ಲಿರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಈ ದಿನ ಭಕ್ತಿಯಿಂದ ನೀವು ದುರ್ಗಾಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿ, ಈ ದಿನ ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.